ಬಿಸಿಬಿಸಿದ ನಂಟು ಭಾಗ 24. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮಾನ ಕಳೆಯೋ ಯೋಚನೆ ಮಾಡಿದೆ ಸೂರ್ಯ. ಆ ಅಕ್ಷಮ್ಯ ಅಪರಾಧಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟುಬಿಟ್ಟ. ನನ್ನ ಮಾನ ಎಷ್ಟೊಂದು ಜನರ ನಡುವೆ ಹಂಚಿ ಹೋಯಿತು. ಮುಂದೆ ಮುಖ ಮುಚ್ಚಿ ಅಳುತ್ತಿದ್ದವಳನ್ನು ನೋಡಿ ಅವನಿಗೆ ಕಸಿವಿಸಿ. ಮೊದಲ ಬಾರಿ ಅಂಕಿತಾನ ಕಣ್ಣಲ್ಲಿ ನೀರು ಕಂಡಿದ್ದ ಸೂರ್ಯ. ಅವನಿಗೆ ಮನದಟ್ಟಾಗಿತ್ತು. ಅಂಕಿತಾ ಖಿನ್ನತೆಗೆ ಜಾರಿದ್ದಾಳೆಂದು. ಈಗ ಅವಳಿಗೆ ಆಪ್ತ ಸಮಾಲೋಚನೆಯ ಅವಶ್ಯಕತೆ ಬಹಳವೇ ಇದೆ ಎಂದು, ಅವಳ ಮನಸ್ಸಿನ ಎಲ್ಲ ಭಾವನೆಗಳನ್ನು ಹೊರ ಹಾಕಿಬಿಡಲಿ ಎಂದು ಅವನು ಸುಮ್ಮನೆ ನಿಂತ. ಹೇಳು ಸೂರ್ಯ, ಮಧು ನನ್ನ ಕ್ಷಮಿಸುತ್ತಾಳ ಎಂದ. ಅಂಕಿತಾಳ ನಯನಗಳ ತುಂಬ ತುಂಬಿಕೊಂಡ ನೀರು ಕೂಡ ಕೇಳುತ್ತಿತ್ತು. ಮಧು ನನ್ನ ಕ್ಷಮಿಸುವವಳ ಎಂದು. ಆ ದಿನ ಕಾರಿನಲ್ಲಿ ಕುಳಿತಿದ್ದವನು ದೇವರಾಗಿ ಬಂದಿದ್ದ ಸೂರ್ಯ ಮಧು ಪಾಲಿಗೆ ಇಲ್ಲ ಎಂದಿದ್ದರೆ ಮಧು ಏನಾಗುತ್ತಿದ್ದಳು ನನಗೆ ಗೊತ್ತಿಲ್ಲ ಎಂದವಳ ಸ್ವರ ನಡುಗುತ್ತಿತ್ತು. ಸುಮ್ಮನೆ ನಕ್ಕವನು ಸೂರ್ಯ. ಅಂದು ಅವನೇ ಅಲ್ಲವೇ ಮಧು ಪಾಲಿಗೆ ಆಪದ್ಬಾಂಧವನಾಗಿ ಬಂದಿದ್ದು. ಅಂಕಿತಾ, ಯಾಕೆ ನಿನಗೆ ಮಧು ಮೇಲೆ ಅಷ್ಟೊಂದು ಕೋಪ, ದ್ವೇಷ ಎಂದು? ಅಷ್ಟು ಅಮಾಯಕಿಯಾಗಿದ್ದ ಮಧುವನ್ನು ದ್ವೇಷಿಸಲು ಕಾರಣವಾದರೂ ಏನು ಎಂದು ಅವನಿಗೆ ತಿಳಿದಿಲ್ಲ. ದ್ವೇಷ? ಅವಳ ಮೇಲೆ ನನಗೆ ದ್ವೇಷ ಯಾಕೆ ಮೂಡಿತು ಎಂದು ನನಗೆ ಗೊತ್ತಿಲ್ಲ ಸೂರ್ಯ. ಅದಕ್ಕೆ ಕಾರಣ ಕೂಡ ಕ್ಷುಲ್ಲಕ. ನಿನಗೆ ಗೊತ್ತಾ ಸೂರ್ಯ, ಮೊದಲ ಬಾರಿ ಅಪ್ಪ ಮಧುನ ಮನೆಗೆ ಕರೆದುಕೊಂಡು ಬಂದಾಗ ಯಾರಿಗೆ ಖುಷಿಯಾಗಿತ್ತೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ತುಂಬ ಖುಷಿಯಾಗಿದ್ದೆ. ನನಗೊಬ್ಬಳು ಜೊತೆಗಾರ್ತಿ ಸಿಕ್ಕಿದ್ದಾಳೆಂದು. ಆದರೆ ಅವಳ ಮೌನ ಎಲ್ಲವುದಕ್ಕೂ ಹಿಂಜರಿಯುವ ಗುಣ ನನಗೆ ಹಿಡಿಸಲಿಲ್ಲ. ನಾನು ಬಹಳ ಸ್ವಾರ್ಥಿ ಮತ್ತು ಸಂಕುಚಿತ ಮನಸ್ಥಿತಿಯವಳು ಸೂರ್ಯ. ನನ್ನವರು ನನಗೆ ಮಾತ್ರ ಪ್ರೀತಿ ತೋರಬೇಕೆಂದು ಅಪ್ಪನ ಪ್ರೀತಿಯಲ್ಲಿ ಪಾಲು ಪಡೆದಳು ಎಂಬ ಸಣ್ಣ ಕಾರಣ, ಆದರೆ ಅದು ನನಗೆ ದೊಡ್ಡದಾಗಿ ಕಾಣುವುದಕ್ಕೆ ಶುರುವಾಯಿತು. ಅಪ್ಪನ ತೊಡೆ ಮೇಲೆ ನಾನು ಮಲಗಲು ಹೋದರೆ ಮಧು ನೋಡಿದರೆ ಬೇಸರ ಮಾಡಿಕೊಳ್ಳುತ್ತಾಳೆ ಎನ್ನೋರು. ನಿಜವಾಗಲೂ ಮಧು ಬೇಸರ ಮಾಡಿಕೊಳ್ಳುವಳೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನಗೆ ಅಪ್ಪನ ನಡೆ ಬೇಸರ ತರುತ್ತಿತ್ತು. ಪ್ರತಿಯೊಂದಕ್ಕೂ ನನಗೆ ಅವಳನ್ನು ಮಾದರಿಯಾಗಿ ತೋರಿಸುತ್ತಿದ್ದರು. ಮಧು ನೋಡು ಎಷ್ಟು ಚೆನ್ನಾಗಿ ಓದುತ್ತಾಳೆ, ಮಧು ನೋಡು ಎಷ್ಟು ಸಂಭವಿಯಾಗಿ ಇರುತ್ತಾಳೆ, ಮಧು ನೋಡು ಕಲಿ, ಮದಿ ನೋಡಿ ಕಲಿ ಎಂಬ ಅಪ್ಪ ಅಮ್ಮನ ಮಾತು ನನಗೆ ಗೊತ್ತಿಲ್ಲದೆ ಮಧು ಮೇಲೆ ಮತ್ಸರ ಬೆಳೆಯಲು ಪುಷ್ಟಿ ನೀಡಿದವು. ಅವಳಿಗೆ ಓದು ಅತಿ ಮುಖ್ಯ, ಮತ್ತೆ ಒಂದು ಕೆಲಸದ ಅವಶ್ಯಕತೆ ತುಂಬ ಇತ್ತು. ಯಾಕೆಂದರೆ ಅವಳು ಬಹಳ ಸ್ವಾಭಿಮಾನಿ ಸೂರ್ಯ. ಬಿಟ್ಟಿ ಅವಳೆಂದು ಊಟ ಮಾಡಿದ್ದೇ ಇಲ್ಲ. ಕಾಗದ ಮೇಲೆ 4 ಅಂಕಿ ಹೆಚ್ಚಾಗಿ ತೆಗೆದುಕೊಂಡು ಬಿಟ್ಟರೆ ಸಾಲದು, ಬುದ್ಧಿಯಿಂದ ಬದುಕು ನಡೆಸಬೇಕು ಎಂದು ನಂಬಿದ್ದವಳು ನಾನು. ಅದರಿಂದ ಪ್ರತಿಯೊಂದಕ್ಕೂ ಅವಳನ್ನು ಉದಾಹರಣೆ ಕೊಡುವುದು ನನಗೆ ಹಿಡಿಸಲಿಲ್ಲ. ಅವಳು ಮನೆಯಲ್ಲಿ ಇದ್ದರೆ ತಾನೇ ಯಾವಾಗಲೂ ಅವಳು ನನ್ನನ್ನು ಒಂದೆಡೆ ತಕ್ಕಡಿಯಲ್ಲಿ ತೂಗುವುದು ಎಂದು ಅವಳನ್ನು ಮನೆಯಿಂದ ಹೊರಗಡೆ ಕಳುಹಿಸೋಕೆ ಅಮ್ಮನ್ನ ಬಲವಂತ ಮಾಡಿದೆ. ಆದರೆ ಅಪ್ಪ ನಮ್ಮ ಮಾತು ಕೇಳಲಿಲ್ಲ. ಆಗ ಅಮ್ಮ ಒಂದು ಮಾತು ಹೇಳಿದ್ದರು ಸೂರ್ಯ, ಈ ಮತ್ಸರನೆಲ್ಲ ಬಿಟ್ಟು ಬಿಡು ಅಂಕಿತ. ಇದೇ ಮತ್ಸರ ನಮ್ಮ ಜೀವನವನ್ನು ಸರ್ವನಾಶ ಮಾಡಿಬಿಡುತ್ತದೆ. ನಾವೊಂದು ಬಗೆದರೆ ವಿಧಿ ನಮಗೊಂದು ಬಗೆಯುವುದು ಎಂದು. ಆ ಮಾತು ನನಗೆ ಎಷ್ಟು ಸತ್ಯ ಅದು ನನಗೆ ಅರಿವಾಯಿತು, ಹಾಗೂ ಅದಕ್ಕೆ ನಾನೇ ಉದಾಹರಣೆ ಎಂದಳು ಕೇವಲವಾಗಿ ನಗುತ್ತಾ. ಅಂದು ಅಪ್ಪ ಮಧುನ ಮಾವನ ಫೋನ್ನಲ್ಲಿ ಬೈಯುತ್ತಿದ್ದನ್ನು ಕೇಳಿಸಿಕೊಂಡೆ. ನಿನ್ನ ವಯಸ್ಸೆಷ್ಟು, ಮಧುನ ವಯಸ್ಸೆಷ್ಟು? ಹತ್ತತ್ತಿರ ನಿನಗಿಂತ ಮಧು 18 ವರ್ಷ ಚಿಕ್ಕವಳು. ನಾಚಿಕೆಯಾಗುವುದಿಲ್ಲವಾ ನಿನಗೆ? ಆ ಹರಿಯದ ಹುಡುಗಿಯನ್ನು 2ನೇ ಮದುವೆ ಮಾಡಿಕೊಳ್ಳಬೇಕೆಂದು ಬಯಸುತ್ತಿದ್ದೀಯಲ್ಲ ಎಂದು. ಅದನ್ನು ಕೇಳಿ ನನಗೆ ಎಷ್ಟು ನಗು ಬಂತೆಂದರೆ ಆ ನಗು ನನ್ನ ವಿಕೃತ ಮನದ ನೆರಳು. ಸೂರ್ಯ ಅಂದು ಅಪ್ಪನ ಮೊಬೈಲ್ನ ಕದ್ದು ಅವನ ನಂಬರ್ ತೆಗೆದುಕೊಂಡು ಅವನಿಗೆ ಫೋನ್ ಮಾಡಿ ಮಧುನ ನಮ್ಮ ಮನೆಯಿಂದ ಕರೆದುಕೊಂಡು ಹೋಗು ಎಂದು ಹೇಳಬೇಕೆಂದುಕೊಂಡರು. ಯಾಕೋ ಭಯ ಕಾಡುತ್ತಿತ್ತು ಸೂರ್ಯ. ಆದರೆ ನನ್ನ ಅಸೂಯೆ ಮನಸ್ಸು ಅವನಿಗೆ ಫೋನ್ ಮಾಡುವಂತೆ ಪ್ರೇರೇಪಿಸುತ್ತಿತ್ತು. ಅವಳನ್ನು ಮನೆಯಿಂದ ಹೊರದಬ್ಬಲು ಒಂದು ಅವಕಾಶಕ್ಕೆ 2 ತಿಂಗಳಿನಿಂದ ಕಾದಿದ್ದೆ. ಆ ಅವಕಾಶ ಅಂದು ಒದಗಿ ಬಂದಿತ್ತು. ಅವತ್ತು ಕಾರ್ತಿಕ ಸೋಮವಾರ. ಅಮ್ಮ ದೇವಸ್ಥಾನಕ್ಕೆ ಹೋಗುತ್ತಾರೆ ಎಂದು ಗೊತ್ತಿತ್ತು. ಅಣ್ಣ ನಿನ್ನ ನೋಡೋದಕ್ಕೆ 6 ಗಂಟೆಯ ಮೇಲೆ ಹೊರಗೆ ಹೋಗುತ್ತಾನೆ ಎಂದು ತಿಳಿದಿತ್ತು. ಅಮ್ಮ ಬೆಳಗ್ಗೆನೇ ಮಧುನ ಕೇಳುತ್ತಿದ್ದರು, ಬರುತ್ತೀಯಾ ದೇವಸ್ಥಾನಕ್ಕೆ ಎಂದು. ಅವಳ ನಕರ ನನಗೆ ಒಳ್ಳೆಯ ಉಪಾಯನೇ ಕೊಟ್ಟಿತ್ತು. ಅಮ್ಮನಿಗೆ ಗೊತ್ತಿತ್ತು ನಾನು ದೇವಸ್ಥಾನಕ್ಕೆ ಎಂದರೆ ಬರೋದಿಲ್ಲವೆಂದು. ಅದಕ್ಕೆ ಅಪ್ಪನ್ನ ಬೇಗ ಮನೆಗೆ ಬರೋದಕ್ಕೆ ಹೇಳಿ ದೇವಸ್ಥಾನಕ್ಕೆ ಬರಲೇಬೇಕೆಂದು ತಾಕೀತು ಮಾಡಿದರು. ಅಪ್ಪ ಕೂಡ ಬರಲು ಒಪ್ಪಿಕೊಂಡಿದ್ದರು. ಇದಕ್ಕಿಂತ ಒಳ್ಳೆಯ ಸಮಯ ಬರುವುದಿಲ್ಲವೆಂದು ಆ ನ್ಯಾಗೇಶನಿಗೆ ಫೋನ್ ಮಾಡಿ ಮನೆ ವಿಳಾಸ ಕೊಟ್ಟು, ಮನೆಯಲ್ಲಿ ಯಾರೂ ಇಲ್ಲದಿಲ್ಲ, ನೀನು ಬಂದು ಮಧುನ ಎಳೆದುಕೊಂಡು ಹೋಗು ಎಂದೆ. ಸಂಜೆ ನಾನು ಕೂಡ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೊರಟೆ. ಅಮ್ಮ ಅಚ್ಚರಿ ಸೋಜಿಗದಿಂದ ನನ್ನೇ ನೋಡುತ್ತಿದ್ದಳು. ಇಂದು ನನ್ನ ಮಗಳು ದೇವಸ್ಥಾನಕ್ಕೆ ಬಂದಿದ್ದಾಳೆ, ಆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆಂದು. ಆದರೆ ಪಾಪ ಅಮ್ಮನಿಗೆ ಗೊತ್ತಿಲ್ಲ, ಈ ಪಾಪಿ ಮಗಳು ಇನ್ನೊಂದು ಹೆಣ್ಣು ಮಗಳ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾಳೆ ಎಂದು.
ನಾನು ದೇವರ ಹತ್ತಿರ ಕಣ್ಣು ಮುಚ್ಚಿ ಪ್ರಾರ್ಥಿಸಿದ್ದು ಕೂಡ ಆ ಮಧು ಮನೆಯಿಂದ ತೊಲಗಲಿ, ಆ ಅಂಕಲ್ನ ಮದುವೆಯಾಗಲಿ ಎಂದು. ಆದರೆ ವಿಧಿ ಬೇರೆ ತರಹನೇ ಆಟವಾಡಿಬಿಟ್ಟಿತ್ತು. ನಾನು ಒಬ್ಬರಿಗೆ ಮೋಸ ಮಾಡಲು ಹೋದೆ, ಆದರೆ ಆ ದೇವರು ನನಗೆ ಇನ್ನೊಬ್ಬರ ಮೂಲಕ ಮೋಸ ಮಾಡಿ ನನ್ನ ಜೀವನವನ್ನು ಚಿತ್ರ ಮಾಡಿಬಿಟ್ಟ ಸೂರ್ಯ. ನಾನು ಕಳಂಕಿನಿಯಾಗಿದ್ದೀನಿ ಸೂರ್ಯ. ಅಂದು ಮನಸ್ಸು ಮಾತ್ರ ಮಲಿನವಾಗಿತ್ತು ಸೂರ್ಯ, ಆದರೆ ಇಂದು ನನ್ನ ದೇಹನೂ ಮಲಿನವಾಗಿದೆ. ಯಾವ ಮುಖವಿಟ್ಟುಕೊಂಡು ಹೋಗಿ ಮಧುನ ಕ್ಷಮಿಸು ಎಂದು ಕೇಳಲಿ ಸೂರ್ಯ? ಅವಳ ಒಂದು ನೋಟ ನನ್ನ ಧರೆಗಿಳಿಸಿಬಿಡುತ್ತದೆ. ಜೀವನ ಎಷ್ಟು ವಿಚಿತ್ರ ವಿಸ್ಮಯವೆನ್ನುವುದಕ್ಕೆ ನಮ್ಮಿಬ್ಬರ ಜೀವನದ ಹೋಲಿಕೆಯೇ ಸಾಕು ಎಂದು ಮೂಲೆಯಲ್ಲಿ ಕುಳಿತು ಮುಖ ಮುಚ್ಚಿ ಬಿಕ್ಕಳಿಸಿ ಅಳುತ್ತಿದ್ದ ಅಂಕಿತಾಳ ಭುಜದ ಮೇಲೆ ಕೈ ಇಟ್ಟ ಸೂರ್ಯ ಈಗ ತಾನು ಎರಡು ಸಮಾಧಾನದ ಮಾತು ಆಡಲೇಬೇಕೆಂದು ಅವನ ಸ್ಪರ್ಶಕ್ಕೆ ವಿಚಲಿತಳಾದಳು ಅಂಕಿತ. ಮುಟ್ಟಬೇಡ ಸೂರ್ಯ ನನ್ನ, ನಾನೀಗ ಹೇಸಿಗೆಯಾಗಿದ್ದೇನೆ, ಆದರೆ ಕೊಳಕು ನಿನಗೂ ಅಂಟುತ್ತದೆ, ನಾನು ವೇಶ್ಯೆ ಎಂದು ಅಳುತ್ತಿದ್ದವಳ ನೋವು ಸೂರ್ಯನಿಗೆ ನೋಡಲಾಗಲಿಲ್ಲ. ಅಂಕಿತ ನಿನ್ನ ಗಂಡ ಎಂದ ಅವಳ ಮುಖ ನೋಡಿದ. ಅವಳ ಜೀವನದಲ್ಲಿ ಅದೇನು ಘಟಿಸಿರಬಹುದು? ಅದು ಹೆಂಗೆ ಈ ರೀತಿಯ ಜಾಲದಲ್ಲಿ ಅಂಕಿತ ಬಿದ್ದಳು? ಅವಳ ಬದುಕಿನ ದುಸ್ಥಿತಿಗೆ ಕಾರಣವಾದರೂ ಏನು ಎಂದು. ಗಂಡ? ಯಾವ ಗಂಡ ಸೂರ್ಯ? ಅವನು ಗಂಡ ಅಲ್ಲ, ಅವನೊಬ್ಬ ಸಮಾಜಘಾತುಕ. ಅವನು ಹೆಣ್ಣು ಮಕ್ಕಳನ್ನಿಟ್ಟುಕೊಂಡು ವ್ಯವಹಾರ ಮಾಡೋ ನೀಚ, ದುಷ್ಟ, ನನ್ನ ಕನಸುಗಳನ್ನು ಸುಟ್ಟ ಕೊಲೆಗಾರ, ಮೋಡಿ ಮಾಡಿ ಮೋಸ ಮಾಡೋ ಪಾಪಿ ಎಂದವಳ ಮುಖದಲ್ಲಿ ಅಗ್ನಿಗಿಂತ ಹೆಚ್ಚು ರೋಷದ ತಾಪ ಕಾಣುತ್ತಿತ್ತು ಸೂರ್ಯನಿಗೆ. ಅವತ್ತು ನನ್ನ ಗೆಳತಿ ಜೆನಿಫರ್ ಮದುವೆ ಇತ್ತು ಗೋವಾದಲ್ಲಿ. ನನ್ನ ಫ್ರೆಂಡ್ ಎಲ್ಲ ಹೋಗೋಣ ಎಂದು ನಿರ್ಧಾರ ಮಾಡಿದ್ದೆವು. ಅಪ್ಪ ಎಷ್ಟೇ ಬೇಡ ಎಂದರೂ ಅಪ್ಪನನ್ನ ಕಾಡಿ ಬೇಡಿ ಬೀಡಿಸಿ ನಾನು ಗೋವಾಕ್ಕೆ ಹೋಗೋಕೆ ಒಪ್ಪಿಗೆ ಗಿಟ್ಟಿಸಿಕೊಂಡೆ. ನನ್ನ ಜೀವನದಲ್ಲಿ ಅಪ್ಪ ಮೊದಲ ಬಾರಿ ಎಲ್ಲಿಗಾದರೂ ಕಳುಹಿಸೋಕೆ ವಿರೋಧ ಮಾಡಿದ್ದು ಎಂದರೆ ಗೋವಾಕ್ಕೆ. ನಾನು ಅವತ್ತು ಅಪ್ಪನ ಮಾತು ಕೇಳಬೇಕಿತ್ತು. ಗೋವಾದ ಬೋಮ್ ಜೀಸಸ್ ಚರ್ಚ್ನಲ್ಲಿ ನನ್ನ ಗೆಳತಿ ಮದುವೆ ಇತ್ತು. ಅಲ್ಲಿಯ ಗೋಮುಖ ವ್ಯಾಘ್ರನ ನೋಡಿದ್ದು, ವಿನಯತೆಯ ಮುಖವಾಡ, ಸಭ್ಯತೆಯ ಸೋಗು ತೊಟ್ಟಿದ್ದ ವಿನಯ್ನ ನೋಡಿದ್ದು, ನಾನು ಕರ್ನಾಟಕದವಳು ಎಂದು ತಿಳಿದು ಅವನಾಗೆ ಬಂದು ನನ್ನ ಮಾತನಾಡಿಸಿದ. ನಾನು ಕೂಡ ಕರ್ನಾಟಕದವನೇ ಎಂದು ಅವನ ಮಾತು, ಹಾವ ಭಾವ, ವೇಷಭೂಷಣ, ಜೀವನ ಶೈಲಿ ನನ್ನ ಸೆಳೆಯೋದಕ್ಕೆ ಶುರುವಾಯಿತು. ಅವನೇನು ನಿನಗಿಂತ ಸುಂದರವಾಗಿರಲಿಲ್ಲ, ಆದರೆ ಅವನು ನನ್ನ ಯೋಚನಾ ಲಹರಿಗೆ ಬಹಳವೇ ಹೊಂದುವಂತೆ ನಟಿಸುತ್ತಿದ್ದ. ಅವನ ನಟನೆ ತಿಳಿಯುವ ಬುದ್ಧಿ ಬಾಗಿಲು ಮುಚ್ಚಿತ್ತು, ನೋಡುವ ಕಣ್ಣಿಗೆ ಪೊರೆಯಾವರಿಸಿತ್ತು. ನಾನು ನಿನ್ನಿಂದ ಬಯಸಿದ್ದು ನನ್ನ ಅಂದವನ್ನು ಹೊಗಳಬೇಕು. ನಾನು ಯಾವುದೇ ಸಮಯದಲ್ಲಿ ಎಲ್ಲಿಗೆ ಕರೆದರೂ ಬರಬೇಕು. ಎಲ್ಲವುದಕ್ಕಿಂತ ಹೆಚ್ಚಾಗಿ ನಾನು ಏನೇ ಹೇಳಿದರೂ ಕೇಳಬೇಕಿತ್ತು. ಆದರೆ ನೀನು ಅದಕ್ಕೆಲ್ಲ ತದ್ವಿರುದ್ಧ. ನಾನು ನಿನ್ನ ಮತ್ತೆ ವಿನಯನ ಒಂದೇ ತಕ್ಕಡಿಯಲ್ಲಿ ತೂಗತೊಡಗಿದೆ. ಅದರಲ್ಲಿ ವಿನಯನೇ ಹೆಚ್ಚು ತೂಗುತ್ತಿದ್ದ ನನ್ನ ಮನಸ್ಥಿತಿಗೆ. ಮದುವೆಯೆಲ್ಲ ಮುಗಿಸಿಕೊಂಡ ಮೇಲೆ ಪಾರ್ಟಿಯಲ್ಲಿ ಮತ್ತೆ ಸಿಕ್ಕಿದ್ದ. ಅಂದು ಅವನು ನನ್ನ ಅಂದವನ್ನು ಹೊಗಳಿದವರೆಗೆ ನಾನು ಕಳೆದೇ ಹೋದೆ. ಅವನಿಗೆ ಚೆನ್ನಾಗಿ ತಿಳಿದಿತ್ತು ಹೆಣ್ಣು ಮಕ್ಕಳನ್ನು ಹೇಗೆ ಹೊಲಿಸಿಕೊಳ್ಳಬೇಕೆಂದು. ಪರಿಚಯ ಸ್ನೇಹಕ್ಕೆ ತಿರುಗಿತು. ಫೋನ್ ನಂಬರ್ ಕೂಡ ವಿನಿಮಯ ಮಾಡಿದ್ದೆವು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಗೋವಾಕ್ಕೆ ಬಂದು ಬೀಚ್ ನೋಡದೆ ಹೋದರೆ ಹೇಗೆ ಎಂದು ಕಲ್ಲಂಗೋಟ್ ಬೀಚ್ಗೆ ಹೋಗಿದ್ದೆವು. ನಾವೆಲ್ಲ ಎಂಜಾಯ್ ಮಾಡಬೇಕಾದರೆ ಮತ್ತೆ ಬಂದವನು ಡೈಮಂಡ್ ಉಂಗುರವನ್ನು ಹಿಡಿದು ನನಗೆ ಪ್ರೇಮ ನಿವೇದನೆ ಮಾಡಿದ್ದ. ಆ ಕ್ಷಣ ನನಗೆ ಸ್ವರ್ಗನೇ ಸಿಕ್ಕಷ್ಟು ಖುಷಿಯಾಯಿತು. ಎಷ್ಟೊಂದು ಜನ ನಮಗೆ ಪ್ರೇಮ ನಿವೇದನೆ ಮಾಡಿದ್ದರು. ಸೋಲದ ಹೃದಯ ಅವನಿಗೆ ಮರುಳಾಗಿತ್ತು. ನನಗೆ ಪ್ರೀತಿ ನಿವೇದನೆ ಮಾಡಿದ ಎಲ್ಲರಿಗೂ ಬುದ್ಧಿಯಿಂದ ಉತ್ತರ ಕೊಟ್ಟಿದ್ದ. ನಾನು ಮೊದಲ ಬಾರಿ ಹೃದಯದಿಂದ ಉತ್ತರಿಸಿದ್ದೆ. ಅಂದು ನನ್ನ ಅಂದದ ಮೇಲೆ ಹೆಮ್ಮೆಗಿಂತ ಬಹಳವೇ ಅಹಂಕಾರ ಮೂಡಿತ್ತು ನನ್ನಲ್ಲಿ. ಮೋಸವೆಂಬ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದೆ ನಾನು ಸೂರ್ಯ. ಆದರೆ ನನಗೆ ಗೊತ್ತಿರಲಿಲ್ಲ ಅದೇ ಅಂದ ನನಗೆ ಶಾಪವಾಗಿದೆ ಎಂದು. ಮೊದಲೇ ಅವನ ಸೆಳೆತಕ್ಕೆ ಮರುಳಾಗಿದ್ದ ನಾನು ಅವನ ನಿವೇದನೆಯನ್ನು ಸ್ವಲ್ಪವೂ ಯೋಚಿಸದೆ ಒಪ್ಪಿಕೊಂಡು ಬಿಟ್ಟೆ. ಅಲ್ಲಿಂದ ಪ್ರಯಾಣ ಪಕ್ಷಿಗಳ ಹಾಗೆ ಗೋವಾನೆಲ್ಲ ಸುತ್ತಿ ಬಂದೆವು. ನಾನು ಬೆಂಗಳೂರಿಗೆ ಬಂದ ಕ್ಷಣ ಅಪ್ಪನ ಹತ್ತಿರ ಈ ವಿಷಯ ಹೇಳಬೇಕೆಂದುಕೊಂಡೆ. ಆದರೆ ನನಗೆ ಅಪ್ಪನ ಮೇಲೆ ಎಷ್ಟು ಪ್ರೀತಿಯೋ ಅಷ್ಟೇ ಭಯ. ನನಗೆ ಅಪ್ಪನ ಕಣ್ಣಲ್ಲಿ ಕೆಳಗಿಳಿಯಲು ಇಷ್ಟವಿರಲಿಲ್ಲ. ವಿನಯ್ಗೆ ತಂದೆ ತಾಯಿ ಇಲ್ಲ. ಅವನಿಗೆ ಇರುವುದು ಅವರ ಅಕ್ಕ ಭಾವ ಅಷ್ಟೇ. ಅವರು ಇರುವುದು ಇಂಗ್ಲೆಂಡ್ನಲ್ಲಿ. ಅವರು ಬಂದ ಕ್ಷಣ ನಾನು ಬಂದು ಹೆಣ್ಣು ಕೇಳುತ್ತೇನೆ, ಅಲ್ಲಿಯವರೆಗೂ ನಿಮ್ಮ ಅಪ್ಪನಿಗೆ ತಿಳಿಸಬೇಡ ಎಂದಿದ್ದ. ನಾನು ಅವನ ಮೋಡಿಗೆ ಮರಳಾಗಿದ್ದೆ. ಅವನ ಮಾತನ್ನು ವೇದ ವಾಕ್ಯದಂತೆ ಪಾಲನೆ ಮಾಡುತ್ತಿದ್ದೆ. ನನ್ನ MBA ಓದು ಮುಗಿಯುತ್ತಿದ್ದಂತೆ ಅಪ್ಪ ನನಗೆ ನಿನ್ನ ಜೊತೆ ಮದುವೆ ಮಾಡಲು ನಿರ್ಧಾರ ಮಾಡಿದ್ದರು. ನಾನು ಅಪ್ಪನಿಗೆ ಪರಿಪರಿಯಾಗಿ ಬೇಡಿಕೊಂಡೆ, ಅಪ್ಪ ನನಗೆ ಸೂರ್ಯನ ಮದುವೆಯಾಗಲು ಇಷ್ಟವಿಲ್ಲವೆಂದು. ಆದರೆ ಅಪ್ಪ ನನ್ನ ಬಲವಂತ ಮಾಡಲು ಶುರು ಮಾಡಿದರು. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನನಗೆ ಇಷ್ಟವಿಲ್ಲದ ವಿಷಯದಲ್ಲಿ ಅಪ್ಪ ಬಲವಂತ ಮಾಡಿದ್ದು.
ಅಪ್ಪ ನಿನ್ನನ್ನು ಹೊರತುಪಡಿಸಿ ನಾನು ಯಾರನ್ನೂ ಮದುವೆಯಾಗುವುದು ಇಷ್ಟವಿರಲಿಲ್ಲ. ಇತ್ತ ವಿನಯ್ ಕೂಡ ನಮ್ಮಿಬ್ಬರ ಮದುವೆಯ ಬಗ್ಗೆ ನಮ್ಮ ಅಪ್ಪನ ಬಳಿ ಮಾತನಾಡಲು ತಯಾರಿರಲಿಲ್ಲ. ನಾವಿಬ್ಬರೂ ಓಡಿ ಹೋಗಿ ಬಿಡೋಣ, ಲಿವಿಂಗ್ ಟುಗೆದರ್ನಲ್ಲಿ ಇರೋಣ ಎಂದ. ನಾನು ಎಷ್ಟು ಪ್ರಾಕ್ಟಿಕಲ್ ಹುಡುಗಿಯಾದರೂ ಮದುವೆಯ ವಿಷಯದಲ್ಲಿ ಅಪ್ಪಟ ಭಾರತೀಯ ಸಂಸ್ಕೃತಿ ಹುಡುಗಿ. ಅಪ್ಪನ ಒಪ್ಪಿಗೆ ಇಲ್ಲದೆ ಅವರಿಗೆ ತಿಳಿಸದೆ ಮದುವೆಯಾಗಲು ಕಿಂಚಿತ್ತೂ ಒಪ್ಪಿಗೆ ಇಲ್ಲ ನನಗೆ. ನನ್ನ ಅಪ್ಪ 4 ಜನರ ಮಧ್ಯೆ ತಲೆ ತಗ್ಗಿಸಬಾರದು ಎಂಬ ನಿಲುವು ನನ್ನ ಬಹಳ ಕಾಡಿತ್ತು. ಸೂರ್ಯ, ನೀನು ನನಗೆ ಇಷ್ಟವಿಲ್ಲವೆಂದು ಹೇಳಬೇಕೆಂದು ನಿನಗೆ ಫೋನ್ ಮಾಡಬೇಕೆನ್ನುವಾಗಲೆಲ್ಲ ಅಪ್ಪ ನನ್ನ ಪ್ರಮಾಣ ಅನ್ನೋ ಬೇಡಿ ಹಾಕಿ ಬಂಧಿಸಿಬಿಟ್ಟರು. ನಾನು ತ್ರಿಶಂಕು ಪರಿಸ್ಥಿತಿಯಲ್ಲಿದ್ದೆ. ಒಂದು ಕಡೆ ಅಪ್ಪ ನನ್ನ ಮನಸ್ಥಿತಿ ಅರ್ಥ ಮಾಡಿಕೊಳ್ಳಲಿಲ್ಲ, ಮತ್ತೊಂದು ಕಡೆ ಮದುವೆ ವಿಷಯ ಮಾತನಾಡಲು ವಿನಯ್ ಬರಲೇ ಇಲ್ಲ. ನಾನು ಏನು ಮಾಡಬೇಕೆಂದು ತಿಳಿಯದೆ ಒದ್ದಾಡಿ ಹೋದೆ. ನೋಡುತ್ತಿದ್ದಲೇ ಅಪ್ಪ ನಮ್ಮಿಬ್ಬರ ಮದುವೆ ದಿನಾಂಕ ನಿಶ್ಚಯ ಮಾಡೋದಕ್ಕೆ ಪುರೋಹಿತರನ್ನ ಹೇಳಿ ಬಂದಿದ್ದು ಕೇಳಿ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ನನ್ನ ಗೆಳತಿ ಕೊಟ್ಟ ಉಪಾಯದಂತೆ ಆ ಪುರೋಹಿತನ ಹತ್ತಿರ ಹೋಗಿ ಅವರ ಕೈ ಕಾಲು ಹಿಡಿದು ನನ್ನ ಜಾತಕದಲ್ಲಿ ದೋಷವಿದೆ, ಇನ್ನು 15 ದಿನದಲ್ಲಿ ಮದುವೆಯಾಗಬೇಕು, ಇಲ್ಲದಿದ್ದರೆ 3 ವರ್ಷ ವಿವಾಹ ಯೋಗವಿಲ್ಲ ಎಂದು ಅವರ ಕೈ ಬೆಚ್ಚಗೆ ಮಾಡಿ ಬಂದೆವು. ನನ್ನ ಜಾತಕದಲ್ಲಿ ದೋಷವಿದೆ ಎಂದು ತಿಳಿದರೆ ನಿಮ್ಮ ಮನೆಯಲ್ಲಿ ಮದುವೆಗೆ ಹಿಂದೇಟು ಹಾಕಬಹುದು ಎಂದು. ಆದರೆ ಆ ಪುರೋಹಿತರು ದೊಡ್ಡ ಎಡವಟ್ಟು ಮಾಡಿದ. ನನ್ನ ಜಾತಕ ಬದಲು ನಿನ್ನ ಜಾತಕದಲ್ಲಿ ದೋಷವಿದೆ ಎಂದು ಬಿಟ್ಟರು. ನನಗೆ ಇದ್ದ ಒಂದು ಭರವಸೆಯೂ ಕೊಚ್ಚಿ ಹೋಯಿತು. ಅಪ್ಪ 15 ದಿನದಲ್ಲೇ ಮದುವೆ ಮಾಡಲು ನಿರ್ಧಾರ ಮಾಡಿಬಿಟ್ಟರು. ನಾನು ಸಂಪೂರ್ಣ ಕುಗ್ಗಿ ಹೋಗಿಬಿಟ್ಟೆ. ವಿನಯ್ ಬಗ್ಗೆ ಮಾತನಾಡಲು ತಯಾರಿಲ್ಲದ ಕಾರಣ ನಾನು ನಿನ್ನ ಮದುವೆಯಾಗಲು ಮನಸ್ಸು ಮಾಡಿಬಿಟ್ಟೆ. ಈ ನಡುವೆ ಮಧುನ ತೇಜಸ್ವಿ ಎಂಬ ಹುಡುಗ ಪ್ರೀತಿಸುತ್ತಿರುವ ವಿಷಯ ತಿಳಿಯಿತು. ತೇಜಸ್ವಿ ಶ್ರೀಮಂತ ಒಬ್ಬನೇ ಮಗ, ಅವನನ್ನು ಮದುವೆಯಾಗಿ ಮಧು ಸುಖವಾಗಿರುತ್ತಾಳೆ ಎಂಬ ಅಸೂಯೆ. ನನ್ನ ಪರಿಸ್ಥಿತಿಯ ಹತಾಶೆಯಲ್ಲಿ ನಾನು ಸಂಪೂರ್ಣ ಕೆಳಗಿಳಿದು ಹೋದೆ. ಮದುವೆಗೆ 2 ದಿನವಿರಬೇಕಾದರೆ ವಿನಯ್ ಫೋನ್ ಮಾಡಿದ. ಈಗಲಾದರೂ ಅಪ್ಪನ ಹತ್ತಿರ ಮದುವೆಯ ಬಗ್ಗೆ ಮಾತನಾಡುತ್ತೇನೆ ಎಂದುಕೊಂಡರೆ ಅವನದ್ದು ಅದೇ ರಾಗ ಅದೇ ತಾಳ. ತುಂಬ ಯೋಚಿಸಿದ ಮೇಲೆ ನಿನ್ನ ಹತ್ತಿರ ನಾನು ಒಂದು ಹುಡುಗನನ್ನು ಪ್ರೀತಿಸುತ್ತಿರುವ ವಿಷಯದ ಬಗ್ಗೆ ಹೇಳಿ ಮದುವೆ ನಿಲ್ಲಿಸೋಣ ಎಂದುಕೊಂಡರೆ ನೀನು ನನ್ನ ಮಾತನ್ನು ನಂಬುವುದಿರಲಿ, ಅರ್ಥವೂ ಮಾಡಿಕೊಳ್ಳಲಿಲ್ಲ. ಆ ಅವಕಾಶವನ್ನು ಬಾಗಿಲು ಮುಚ್ಚಿತ್ತು ಎಂದು ಅಂಕಿತಾಳ ಮಾತಿಗೆ ಅವನ ತಪ್ಪು ನೆನಪಿಸಿಕೊಂಡು ತನ್ನನ್ನು ತಾನೇ ಹೀಗೆ ಕಳೆದುಕೊಂಡ. ಆ ರಾತ್ರಿಯಲ್ಲಿ ವಿನಯ್ ಫೋನ್ ಮಾಡಿ ಮತ್ತೆ ಮದುವೆ ಮನೆಯಿಂದ ಓಡಿ ಬಾ ಎಂದು ತುಂಬ ಯೋಚಿಸಿದೆ. ನನ್ನ ಆಯ್ಕೆಯಂತೆ ಬದುಕುವುದೆಂದೇ ಸರಿ ಎನಿಸಿತು. ನಾನು ಎಲ್ಲ ಹುಡುಗಿಯರಂತೆ ಹೊಂದಾಣಿಕೆ ಜೀವನ ನಡೆಸಲು ಎಂದು ಇಚ್ಛಿಸೆನು. ದೃಢ ನಿರ್ಧಾರ ಮಾಡಿದೆ. ಯಾವ ಮಾನ ಮರ್ಯಾದೆ ನನ್ನ ಕಣ್ಣಿಗೆ ಕಾಣಲಿಲ್ಲ. ಎಲ್ಲರ ಪ್ರೀತಿಯೂ ನನಗೆ ನಗನಾಣ್ಯವಾಗಿ ಕಂಡಿತ್ತು. ಆ ಒಂದು ಕ್ಷಣ ಅಪ್ಪನ ಬಗ್ಗೆ ಯೋಚಿಸಿದ್ದರೂ ನಾನು ಮದುವೆ ಮನೆಯಿಂದ ಹೊರ ಹೋಗುವ ಯೋಚನೆ ಮಾಡುತ್ತಿರಲಿಲ್ಲ. ಈ ಪ್ರೀತಿಗೆ ಬಿದ್ದವರಿಗೆ ಕಣ್ಣು ಕಾಣೋಲ್ಲ ಎಂಬ ಮಾತು ಎಷ್ಟು ಸತ್ಯ. ಕುರುಡು ಪ್ರೀತಿಗೆ ಮರುಳಾಗಿದ್ದೆ. ಇಷ್ಟು ವರ್ಷ ಉಸಿರಿನಂತೆ ಪ್ರೀತಿಸಿದ್ದ ಅಪ್ಪ ಅಮ್ಮನನ್ನು ತೊರೆದು ಹೋಗಲು ಸಿದ್ಧಳಾದೆ ಎಂದರೆ ನಾನು ಎಷ್ಟು ನಂಬಿದ್ದೆ ಆ ಪಾಪಿಯನ್ನು. ನನ್ನ ನಂಬಿಕೆಯನ್ನು ಗಾಜಿನಂತೆ ಒಡೆದು ಪುಡಿ ಪುಡಿ ಮಾಡಿದ. ಅದರಲ್ಲೇ ನನಗೆ ಇರಿದು ಬಿಟ್ಟ ಎಂದು ಉಸಿರನ್ನು ದೀರ್ಘವಾಗಿ ಎಳೆದವಳ ಕಣ್ಣು ಕೆಂಡ ದುಂಡೆಯಾಗಿದ್ದವು. ಮತ್ತೆ ಉಸಿರನ್ನು ತದಹದಿಗೆ ತೆಗೆದುಕೊಂಡು ಜೀವನದಲ್ಲಿ ಉಜ್ವಲ ಭವಿಷ್ಯದ ಕನಸು ಕಾಣುತ್ತಾ ನಿಮ್ಮೆಲ್ಲರ ಬಗ್ಗೆ ಯೋಚಿಸದೆ ಸ್ವಾರ್ಥಿಯಾಗಿ ನನ್ನ ಗೆಳತಿಯರ ಸಹಕಾರ ತೆಗೆದುಕೊಂಡು ಮದುವೆ ಮನೆಯಿಂದ ಓಡಿ ಹೋದೆ. ಹೃದಯ ಮೆಚ್ಚಿದವನನ್ನು ಮದುವೆಯಾಗುತ್ತೇನೆಂದು ಎಂಬ ಖುಷಿಯಲ್ಲಿ ನಾಳೆಯ ಕೇಡಿನ ಕೂಪದ ಬಗ್ಗೆ ಅರಿವಿರಲಿಲ್ಲ ನನಗೆ. ಹೇಗೆ ತಾನೇ ತಿಳಿಯುತ್ತದೆ. ರಿಜಿಸ್ಟರ್ ಮದುವೆಯಾಗೋಣ ಎಂದವನು ಮಾತು ಬದಲಾಯಿಸಿ ದೇವಸ್ಥಾನದಲ್ಲಿ ನನ್ನ ಕರಳಿಗೆ ತಾಳಿ ಬಿಗಿದಿದ್ದ. ನನ್ನ ಪಾಲಿಗೆ ಅದು ಮಂಗಳಸೂತ್ರ. ಆದರೆ ನೈಜವಾಗಿ ನನಗೆ ಗೊತ್ತಿರಲಿಲ್ಲ ನನ್ನ ಬದುಕಿನ ಕುಣಿಕೆ ಎಂದು. ಮದುವೆಯಾದ ಮೇಲೆ ಅಪ್ಪನನ್ನು ಎದುರಿಸುವುದೇ ನನಗೆ ತುಂಬ ಭಯವಾಯಿತು. ಆದರೆ ವಿನಯ್, ನೀನು ಮದುವೆ ಮಂಟಪಕ್ಕೆ ಹೋಗಿ ನಾನು ಮದುವೆಯಾಗಿದ್ದೇನೆ ಎಂದು ತಿಳಿಸಿ ನಮಗೆ ತೊಂದರೆ ಮಾಡಬೇಡಿ ಎಂದು ಹೇಳಿ ಬರಬೇಕೆಂದು ನಾನು ಮೊದಲೇ ಕೇಳಿಕೊಟ್ಟ ಗೊಂಬೆಯಾಗಿದ್ದೆ ಅವನ ವಿಷಯದಲ್ಲಿ. ಅದರಂತೆಯೇ ಮದುವೆ ಮಂಟಪಕ್ಕೆ ಬಂದೆ. ನಾನು ಮದುವೆಯಾಗಿ ಬಂದಿದ್ದು ನಿಮಗೆಲ್ಲರಿಗೂ ಆಘಾತವಾಗಿತ್ತು. ಮಾನ ಮರ್ಯಾದೆ ಎಂದು ಎಲ್ಲರೂ ನನ್ನ ತಪ್ಪನ್ನು ಒತ್ತಿ ಒತ್ತಿ ಹೇಳಿದಾಗ ನನಗೆ ಕೋಪ ಬಂತು. ಅದಕ್ಕೆ ನಾನು ಅವತ್ತು ಅಷ್ಟು ಒರಟಾಗಿ ಮಾತನಾಡಿದ್ದು. ಆದರೆ ಕೊನೆಯಲ್ಲಿ ಮಧು ಮುಖದಲ್ಲಿ ಕಂಡ ಮುಗುಳ್ನಗೆ ನನಗೆ ಅಚ್ಚರಿ. ಅದಕ್ಕೆ ಮಾನ ಮರ್ಯಾದೆ ಎಂದು ಹೇಳುತ್ತಿದ್ದೀರಲ್ಲ, ಮಧುನೇ ಕೊಟ್ಟು ಮದುವೆ ಮಾಡಿ ಎಂದೆ. ಮೊದಲಿನಿಂದಲೂ ನಿಮ್ಮ ಅಪ್ಪನಿಗೆ ಮಧು ಮೇಲೆ ವಿಶೇಷ ಅಕ್ಕರೆ ಸೂರ್ಯ. ನನ್ನ ಮಗ ಅಂಕಿತಾನ ಇಷ್ಟಪಟ್ಟಿರಲಿಲ್ಲ ಎಂದರೆ ನಾನು ಮಧುನೇ ನನ್ನ ಮನೆಯ ಸೊಸೆ ಮಾಡಿಕೊಳ್ಳುತ್ತಿದ್ದೆ ಎಂಬ ನಿಮ್ಮ ಅಪ್ಪನ ಮಾತಿನ ಪ್ರೇರಣೆಯಿಂದ ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಿ ಎಂದೆ. ಅದರ ಜೊತೆ ನನ್ನ ಅಸೂಯೆ ಕೂಡ ಇತ್ತು. ಅವಳು
ತೇಜಸ್ವಿಯನ್ನು ಮದುವೆಯಾಗಬಾರದೆಂದು. ಆಮೇಲೆ ಏನಾಯಿತೋ ಗೊತ್ತಿಲ್ಲ. ಸ್ವಲ್ಪ ದಿನ ಅಪ್ಪ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಹುದು. ಆಮೇಲೆ ಅವರ ಬಳಿ ಹೋಗಿ ಕ್ಷಮೆ ಕೇಳಿದರೆ ನನ್ನನ್ನು ಮನ್ನಿಸುತ್ತಾರೆ ಎಂಬ ಅಚಲ ನಂಬಿಕೆಯಿಂದ ಲೋಹದ ಹಕ್ಕಿಯಲ್ಲಿ ಮುಂಬೈಗೆ ಹಾರಿ 2 ದಿನ ನನಗೆ ಇಡೀ ಮುಂಬೈನ ತೋರಿಸಿದ ವಿನಯ್. ಅವನ ಪ್ರೀತಿಯ ಪರಿಗೆ ನಾನು ಪದೇ ಪದೇ ಸೋತೆ. ಆದರೆ ನನಗೆ ಗೊತ್ತಿರಲಿಲ್ಲ ಅವನು ನನ್ನ ಆಳವಾದ ಕೂಪಕ್ಕೆ ತಳ್ಳುತ್ತಿದ್ದಾನೆ ಎಂದು. ಅಂದು ನಮ್ಮಿಬ್ಬರ ನಡುವೆ ಎಲ್ಲ ಅಂತರಗಳು ಸರಿದು ಇಬ್ಬರೂ ಒಬ್ಬರಿಗೊಬ್ಬರೊಂದಾಗಿ. ಬೆಳಗ್ಗೆ ಕಣ್ಣು ಬಿಟ್ಟಾಗ ಕಂಡಿದ್ದು ಯಾವುದೋ ಮನೆ. ರಾತ್ರಿ ಇದ್ದ ಮನೆಯಿಲ್ಲವೆಂದು ಭಯದಿಂದ ವಿನಯ್ಗೆ ಹುಡುಕಾಡಿದೆ. ಕಂಡಿದ್ದು ಎಷ್ಟೊಂದು ಜನ, ನನ್ನದೇ ವಯಸ್ಸಿನ ಹುಡುಗಿಯರು. ತಕ್ಷಣ ಭಯವಾಗಿ ವಿನಯ್ ವಿನಯ್ ಎಂದು ಕೂಗಿದೆ. ಅವನು ಬರಲಿಲ್ಲ. ಭಯದಿಂದ ಏನೂ ಮಾಡಲಾಗದೆ ರೂಮ್ನಲ್ಲಿ ಕುಳಿತುಕೊಂಡು ಅತ್ತೆ ಅವರು ಹಿಂದಿಯಲ್ಲಿ ಏನೇನೋ ಮಾತನಾಡುತ್ತಿದ್ದರು. ನನಗೆ ಕನ್ನಡ ಇಂಗ್ಲಿಷ್ ಹೊರತುಪಡಿಸಿ ಯಾವ ಭಾಷೆಯೂ ಬರುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಯಾರೋ ನನಗೆ ಊಟ ಕೊಟ್ಟು ಹೋದರು. ಹೊಟ್ಟೆ ಹಸಿದ ಪರಿಣಾಮ ಮುಖ ತೊಳೆದು ಊಟ ಮಾಡಿದೆ. ವಿನಯ್ ಬರಬಹುದೆಂದು ಅವನಿಗೊಂದು ಫೋನ್ ಮಾಡೋಣವೆಂದು ಫೋನ್ಗಾಗಿ ತಡಕಾಡಿದೆ. ನನ್ನ ಮೊಬೈಲ್ ಕಾಣಲೇ ಇಲ್ಲ. ಆ ರೂಮ್ನ ಮೂಲೆ ಮೂಲೆಯಲ್ಲೂ ಹುಡುಕಿದೆ. ನನ್ನ ಮೊಬೈಲ್ ಕಾಣಲೇ ಇಲ್ಲ. ಸಾಯಂಕಾಲ ವಿನಯ್ ಬರಬಹುದು ಎಂದು ಕಾದೆ. ಅವನು ಬರಲಿಲ್ಲ. ಭಯ ಮತ್ತು ಆತಂಕದಿಂದ ನನ್ನ ಮನ ನಡುಗುತ್ತಿತ್ತು. ಸಾಯಂಕಾಲದವರೆಗೂ ವಿನಯ್ ಬರಲೇ ಇಲ್ಲ. ಮತ್ತೆ ಯಾವುದೋ ಹುಡುಗಿ ನನ್ನ ಸ್ನಾನ ಮಾಡಿಕೊಳ್ಳಲು ಹೇಳಿದಳು. ನಾನು ಸ್ನಾನ ಮಾಡಿ ಬಂದ ಮೇಲೆ ನನಗೆ ಅಲಂಕಾರ ಮಾಡುವಾಗಲೇ ನನಗೆ ತಿಳಿದಿದ್ದು ನನ್ನ ಕೊರಳಲ್ಲಿ ತಾಳಿ ಇಲ್ಲವೆಂದು. ಹುಚ್ಚಿಯಂತೆ ಹುಡುಕಾಡಿದೆ, ಆದರೆ ತಾಳಿ ಸಿಗಲಿಲ್ಲ. ವಿನಯ್ ಏನಾದರೂ ಆಯ್ತಾ ಎಂದು ಮನಸ್ಸು ಕೇಳಿ ಶಂಕಿಸುತ್ತಿತ್ತು. ಅವಳ ನನ್ನ ಗಂಡ ವಿನಯ್ ಎಲ್ಲಿ ಎಂದೆ. ಆದರೆ ಅವಳು ಮಾತನಾಡಿದ ಭಾಷೆ ನನಗೆ ಅರ್ಥವಾಗಲೇ ಇಲ್ಲ. ನನ್ನ ಅಲಂಕರಿಸಿ ಹೋದಳು. ನನಗೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲೇ ಇಲ್ಲ. ಭಯದಿಂದ ಕಂಪಿಸುತ್ತಾ ಕುಳಿತುಕೊಂಡೆ. ರೂಮ್ ಬಾಗಿಲು ತಳ್ಳಿ ಒಳಬಂದ 40ರ ವಯಸ್ಸಿನ ವ್ಯಕ್ತಿಯನ್ನು ನೋಡಿ ನೆಲವೇ ಸೀಳಿದಂತೆ ಕುಸಿದು ಹೋದೆ. ಅವನು ನನ್ನೆಡೆಗೆ ಅಸಭ್ಯವಾಗಿ ನೋಡುತ್ತಾ ನನ್ನ ಬಳಿ ಬಂದ. ಆ ಕ್ಷಣದಲ್ಲಿ ನನ್ನ ಹೃದಯ ಬಡಿತ ನನಗೆ ಕೇಳುತ್ತಿತ್ತು. ಯಾರು ನೀನು ಎಂದು ಕಿರುಚಾಡಿದೆ. ನನ್ನ ಬಳಿ ಬಂದವನೇ ನನ್ನ ಮೇಲೆ ಎಗರಿದ. ಆ ಕ್ಷಣ ನನಗೆ ಇಷ್ಟವಿಲ್ಲದವರ ಒಂದು ಸ್ಪರ್ಶ ಎಂತಹ ನರಕ ಅನುಭವ ನೀಡುತ್ತದೆ ಎಂದು ನನಗೆ ಆವಾಗ ತಿಳಿಯೋಕೆ ಶುರುವಾಯಿತು. ಅವನನ್ನು ತಳ್ಳಿ ಕೈ ಮುಗಿದೆ ಬೇಡಿಕೊಂಡೆ. ಅವನು ನನ್ನೆಡೆಗೆ ನೋಡಿ ಮುಖಕ್ಕೆ ಉಗಿದು ಹೋದ ಸೂರ್ಯ. ಆ ಕ್ಷಣ ನಾನು ಜೀವಂತ ಶವದಂತೆ ಭಾಸವಾದೆ. ಯಾವುದೋ ದಡುತಿ ಹೆಂಗಸು ಬಂದವಳೆ ನನ್ನ ಕೆನ್ನೆಗೆ ಪಟಾರೆಂದು ಬಾರಿಸಿ ಹೋದಳು. ಜೀವನದಲ್ಲಿ ಮೊದಲ ಬಾರಿ ಮಾನಸಿಕವಾಗಿ ದೈಹಿಕವಾಗಿ ಪೆಟ್ಟು ತಿಂದಿದ್ದೆ. ಆ ಕ್ಷಣ ಅಪ್ಪನನ್ನು ನೆನಪಿಸಿಕೊಂಡು ರಾತ್ರಿ ಪೂರಾ ಕಣ್ಣೀರು ಸುರಿಸಿದೆ. ಅಪ್ಪನ ಮಾತನ್ನು ಕೇಳಿ ನಿನ್ನ ಮದುವೆಯಾಗಿದ್ದರೆ ಎಷ್ಟು ಚಂದವಿರುತ್ತಿತ್ತು ಎಂಬ ಆಲೋಚನೆ ನನ್ನ ಮನದಲ್ಲಿ ಬಂದರೆ ವಿನಯ್ ಎಲ್ಲಿರುವನು, ಅವನು ಯಾವ ಕಷ್ಟದಲ್ಲಿದ್ದಾನೋ ಎಂದು ಮರುಗಿತ್ತು ನನ್ನ ಶುದ್ಧ ಹೃದಯ. ದಿನ ಇದೇ ರೀತಿ ಹಿಂಸೆ ಕೊಡುತ್ತಿದ್ದರು ಸೂರ್ಯ. ಒಂದು ದಿನ ಪೂರ್ತಿ ನನಗೆ ಊಟ ಕೊಡಲಿಲ್ಲ. ಊಟ ಬೇಕೆಂದರೆ ನಾನು ಒಬ್ಬನ ಮೋಹದ ಕಾವು ತೀರಿಸಬೇಕಿತ್ತು. ಅಂದು ನಿಶಕ್ತಿಯಿಂದ ನಿತ್ರಾಣವಾದ ನನ್ನನ್ನು ಒಬ್ಬ ಅನುಭವಿಸಿ ಹೋದ. ಅಂದು ಅವನನ್ನು ವಿರೋಧಿಸುವ ಶಕ್ತಿ ಈ ದೇಹ ಕಳೆದುಕೊಂಡಿತ್ತು. ಸತತ 1.5 ದಿನದ ನಂತರ ಊಟ ಕೊಟ್ಟರು. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೆಡೆ ವಿಷವೇರಿತ್ತಯ್ಯ ಅಪವಾದ ಮಸ್ತಕಕ್ಕೆ. ಹಸಿವಿಗನ್ನವೆಕ್ಕಿ ವಿಷವ ನೀಳುವ ಬಲ್ಲೆಡೆ ವಸುದೆಯೊಳಗಾತನಿಗೆ ಗರುಡಿಗ ಕಾಣ ರಾಮನಾಥ ಎಂಬ ಜೇಡರ ದಾಸರಾಮಯ್ಯರ ವಚನ ನೆನಪಾಯಿತು. ಈ ಕ್ಷಣ ಊಟ ಕೊಟ್ಟ ಹೆಂಗಸು ದೇವರಂತೆ ಕಂಡಳು. ಹಸಿವು ಎನ್ನುವುದು ಎಂತಹ ಕೆಲಸವನ್ನು ಬೇಕಾದರೂ ಮಾಡಿಸಿಬಿಡುತ್ತದೆ ಎಂಬುದಕ್ಕೆ ನಾನೇ ಸಾಕ್ಷಿಯಾದೆ. ಅವಳು ನನ್ನ ಸಮಾಧಾನಿಸಿ ಏನೇನೋ ಹೇಳಿದಳು. ನನಗೆ ಅರ್ಥವಾಗಲಿಲ್ಲ. ಆಮೇಲೆ ಯಾರೋ ನನಗೆ ಇಂಗ್ಲಿಷ್ನಲ್ಲಿ ಹೇಳಿದಳು, ಇದು ವೇಶ್ಯಾವಾಟಿಕೆ ಎಂದು. ಆ ಪದ ಕೇಳಿದ ಕ್ಷಣ ನಾನು ಕುಸಿದು ಹೋದೆ. ಜೀವನದಲ್ಲಿ ಏನೇನೋ ಆಸೆ ಕಂಡು ಬಾನಿನಲ್ಲಿ ಹಾರುತ್ತಿದ್ದ ನನಗೆ ಯಾರೋ ರೆಕ್ಕೆ ಪುಕ್ಕ ಕತ್ತರಿಸಿದಂತಾಯಿತು. ಅಲ್ಲಿ ಜೀವಂತ ಶವದಂತೆ ಬದುಕುತ್ತಿದ್ದೆ. ಜ್ಞಾನಕ್ಕಾಗಿ ಹೋರಾಡಲು ಯಾವುದೇ ಆಯುಧವಿರಲಿಲ್ಲ. ವಿನಯ್ ನನ್ನ ಈ ಮೈ ಮಾರಿಕೊಳ್ಳುವ ಮನೆಯಲ್ಲಿ ಮಾರಿ ಹೋದ ಎಂದು ತಿಳಿದ ಮೇಲೆ ಬದುವುದಕ್ಕೆ ಆಶಯವಿಲ್ಲದೆ ಶವವಾಗಿ ಬಿಟ್ಟೆ. ನನ್ನ ಒಂದು ವಸ್ತುವಿನಂತೆ ಮಾರಬಿಟ್ಟನಲ್ಲ ಸೂರ್ಯ. ಪ್ರತಿಯೊಂದು ಕ್ಷಣವೂ ಅಲ್ಲಿ ನರಕ. ನಾನು ತಪ್ಪಿಸಿಕೊಳ್ಳಲು ಎಷ್ಟೋ ಸರ್ತಿ ಪ್ರಯತ್ನಪಟ್ಟು ಅವರಿಂದ ಪೆಟ್ಟು ತಿಂದು ಈ ದೇಹ ಮರುಗಟ್ಟಿಬಿಟ್ಟಿತ್ತು. ನನಗೆ ಸಾಯುವುದಕ್ಕೂ ಕೂಡ ಧೈರ್ಯವಿರಲಿಲ್ಲ ಸೂರ್ಯ. ಅದೇ ನರಕದಲ್ಲಿ ಎಷ್ಟೊಂದು ಜನರು ನನ್ನ ದೇಹವನ್ನು ಆಕ್ರಮಿಸಿ ಹರಿದು ಹಂಚಿಕೊಂಡು ಬಿಟ್ಟರು ಸೂರ್ಯ. ದೇವರು ದಯೆಯಿಂದ ಆ ಮನೆಯಲ್ಲಿ ಈ ರೀತಿಯ ವ್ಯವಹಾರ ನಡೆಯುತ್ತಿದೆ ಎಂದು ತಿಳಿದು ಪೊಲೀಸ್ನವರು ರೈಡ್ ಮಾಡಿದರು.
ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಮುಂಬೈ ಪೊಲೀಸ್ನವರು ನನ್ನ ಬೆಂಗಳೂರಿನ ಸ್ಟೇಷನ್ಗೆ ಬಿಟ್ಟು ಹೋದರು. ಆ ನರಕದಿಂದ ತಪ್ಪಿಸಿಕೊಂಡೆ ಎಂದು ಖುಷಿಪಡಲು ಅಥವಾ ಅಪ್ಪ ಅಮ್ಮನ ಕೊರಗೋದನ್ನು ನೋಡಿ ದುಃಖಪಡಲು ನನಗೆ ಈ ಸಮಾಜವನ್ನು ಎದುರಿಸುವ ಧೈರ್ಯವಿಲ್ಲ ಸೂರ್ಯ. ಅದಕ್ಕೆ ಊಟ ತಿಂಡಿ ಬಿಟ್ಟು ಸಾಯೋಣ ಎಂದು ನಿರ್ಧಾರ ಮಾಡಿದ್ದೇನೆ. ನಾನು ಸಾಯಬೇಕು ಸೂರ್ಯ. ನಾನು ಸತ್ತ ಮೇಲೆ ಅಪ್ಪ ಅಮ್ಮ ನೆಮ್ಮದಿಯಾಗಿರಬಹುದು ಅಲ್ವಾ? ನಾನು ಸಾಯಬೇಕು ಸೂರ್ಯ ಎಂದು ತಲೆ ಚಚ್ಚಿಕೊಂಡು ಅಳುತ್ತಿದ್ದವಳು ತನ್ನ ಎದೆಗೊರೆಸಿಕೊಂಡು ಬಿಟ್ಟ. ಒಬ್ಬ ಉತ್ತಮ ಸ್ನೇಹಿತನಾಗಿ, ಅವಳ ಆಪ್ತನಾಗಿ ಅವನ ಎದೆಗೊರಗಿದವಳ ದುಃಖದ ಕಟ್ಟೆ ಒಡೆದು ಹೋಯಿತು. ಅವನನ್ನು ತಬ್ಬಿ ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ತಡೆಹಿಡಿಯದೆ ಹರಿದು ಬಿಟ್ಟಳು ಅಂಕಿತ. ಇಷ್ಟು ದಿನ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ದುಃಖದ ಕಡಲನ್ನು ನಿರ್ಮಾಣ ಮಾಡಿಕೊಂಡಿದ್ದಳು ಮನದಲ್ಲಿ ಅಂಕಿತ. ಅಂಕಿತಾಳ ತಲೆಯನ್ನು ಸವರಿದವನ ಮನದಲ್ಲಿ ನೋವಿನ ಕಾರ್ಮೋಡವೇ ಕವಿದಿತ್ತು. ಸಣ್ಣದಾಗಿ ಅವನ ಕಣ್ಣಲ್ಲಿ ನೀರು ಜಿನುಗಿತ್ತು. ಆ ಕ್ಷಣ ವಿನಯ್ ಮೇಲೆ ಕೆಂಡದಂತಹ ಕೋಪ ಬಂತು, ಅವನನ್ನು ಕೊಲ್ಲುವಷ್ಟು. ಅಂಕಿತಾ ಎಂದು ಅವಳ ಭುಜವಿಡಿದು ಅವಳ ಮುಂದೆ ನೀರಿನ ಲೋಟವಿಡಿದ. ಅತ್ತು ಅತ್ತು ಅವಳ ಬಾಯಿ ಒಣಗಿತ್ತು. ಅವನ ಕೈಯಿಂದ ಲೋಟ ಪಡೆದು ಘಟಘಟನೆ ನೀರು ಕುಡಿದು ಮೂತಿ ಒರೆಸಿಕೊಂಡಳು. ಅವಳ ಮುಖದಲ್ಲಿ ಕಂಡ ಅಸಹಾಯವನ್ನು ನೋಡಿ ಊಟದ ತಟ್ಟೆ ಅವಳ ಮುಂದೆ ಹಿಡಿದು ಊಟ ಮಾಡು ಅಂಕಿತ, ಬಹಳ ಸುಸ್ತಾಗಿದ್ದೀಯ. ಬೇಡ ಸೂರ್ಯ, ಮತ್ತದೇ ನಿರಾಸಕ್ತಿ ತೋರಿದವಳನ್ನು ನೋಡಿ ಅಂಕಿತ, ಊಟ ಮಾಡು. ನೀನು ಹೀಗೆ ಊಟ ಮಾಡದೆ ಕೊರಗುತ್ತಾ ಕುಳಿತುಕೊಂಡರೆ ಅಲ್ಲಿ ಅಂಕಲ್ ನೊಂದುಕೊಳ್ಳುತ್ತಾರೆ. ನಿಮ್ಮ ಅಪ್ಪನಿಗೆ ನೀನು ಈಗಲೂ ನೋವು ಕೊಡಲು ಬಯಸುತ್ತೀಯಾ? ಅವರು ನೀನು ಊಟ ಮಾಡಿಲ್ಲ ಎಂದು ಅವರು ಕೂಡ ಊಟ ಮಾಡಿಲ್ಲ. ಮೊದಲೇ ಅವರು ಹೃದಯ ರೋಗದಿಂದ ಬಳಲುತ್ತಿದ್ದಾರೆ. ನೀನು ನಗುತ್ತಾ ಇದ್ದರೆ ಅವರು ಖುಷಿಯಾಗಿರುತ್ತಾರೆ ಎಂದ. ಅವಳ ದೌರ್ಬಲ್ಯವೇ ಅವರ ಅಪ್ಪ ಎಂದು ತಿಳಿದಿತ್ತು. ಸೂರ್ಯ, ಅಪ್ಪನನ್ನು ಒಪ್ಪಿಕೊಳ್ಳುತ್ತಾರಾ? ಮೊದಲಿನ ಥರ ಪ್ರೀತಿ ತೋರಿಸುತ್ತಾರಾ? ಅವರು ನನ್ನ ದ್ವೇಷಿಸುವುದಿಲ್ಲ ತಾನೆ ಎಂದು ಕೇಳಿದವಳ ಕಣ್ಣಲ್ಲಿ ಸಂಶಯವಿತ್ತು. ನನ್ನ ಮೊದಲಿನಂತೆ ಕಾಣುವವರ ನನ್ನ ಹೆತ್ತವರು ಎಂದು. ಖಂಡಿತವಾಗಿಯೂ. ಅವಳ ಕೈ ಅಮುಕಿದ ಭರವಸೆಯಿಂದ ಆ ಸ್ಪರ್ಶದಲ್ಲಿ ಯಾವುದೋ ಭದ್ರತೆ ಕಂಡಳು ಅಂಕಿತ. ಅವನ ಕೈಯಿಂದ ತಟ್ಟೆ ಪಡೆದು, ನಾನು ಊಟ ಮಾಡುತ್ತೀನಿ ಸೂರ್ಯ. ಅಪ್ಪನಿಗೆ ಊಟ ಮಾಡಲು ಹೇಳು ಸೂರ್ಯ ಎಂದು ತಿನ್ನಲು ಶುರು ಮಾಡಿದಳು. ಅವಳು ತಿನ್ನುವ ವಿಧದಲ್ಲೇ ತಿಳಿದುಕೊಂಡನು ಸೂರ್ಯ ಅದೆಷ್ಟು ಹಸಿದಿದ್ದಾಳೆ ಎಂದು. ಊಟ ಮಾಡಿ ಕೈ ತೊಳೆದು, ಸೂರ್ಯ ಹೋಗಿ ಅಪ್ಪನಿಗೆ ಹೇಳು ಊಟ ಮಾಡಿ ಎಂದು ಅವನ ಕೈ ಹಿಡಿದಳು ಅಂಕಿತ. ಅಮೃತಾಂಜನೆಯಲ್ಲಿ ಎಂದ. ಅವನ ಅಸಂಬದ್ಧ ಮಾತಿಗೆ ಬೆರಗಿನಿಂದಲೇ ಅಲ್ಲೇ ಡ್ರಾನಲ್ಲಿದೆ ಎಂದು ತೆಗೆದುಕೊಟ್ಟಳು. ಅವಳ ಹಣೆಗೆ ಮೃದುವಾಗಿ ಸವರಿ, ಸ್ವಲ್ಪ ಹೊತ್ತು ಮಲಗು, ತುಂಬ ಅತ್ತಿದ್ದೀಯಾ ಎಂದ. ಅವನ ಮಾತಿಗೆ ಪುಟ್ಟ ಮಗುವಂತೆ ತಲೆ ತೂಗಿ ಮಲಗಿಕೊಂಡಳು. ಮಧು, ಒಂದು ಲೋಟ ಟೀ ಮಾಡಿ ತಾರಮ್ಮ, ಯಾಕೋ ಸ್ವಲ್ಪ ಸಣ್ಣದಾಗಿ ತಲೆ ನೋವುತ್ತಿದೆ ಎಂದು ತಲೆಯ ಮೇಲೆ ಕೈ ಹೊತ್ತು ಹೇಳಿದರು ಸತ್ಯಪ್ರಕಾಶ್. ಅವರ ಮಾತಿಗೆ ಸರಿ ಎಂದು ಮಾತಿನ ಪ್ರತಿಕ್ರಿಯೆ ತೋರದೆ ಸರಿ ಎಂದು ತಲೆ ಅಲ್ಲಾಡಿಸಿದಳು ಮಧು. ಸೊಸೆಯ ಈ ನಡೆಯೇ ಅವರಿಗೆ ಬಹಳ ಮೆಚ್ಚುಗೆಯಾಗುವುದು. ಯಾವುದೇ ಸಮಯದಲ್ಲಿ ಟೀ ಮಾಡಿಕೊಡು ಎಂದರೆ ಸಾಕು, ಏನೊಂದು ಮಾತನಾಡದೆ ಸರಿ ಎನ್ನುವ ಸೊಸೆಯ ಪ್ರೀತಿಯ ಪರಿಗೆ. ಮಾವ ಮಾತಿಗೆ ಅಡುಗೆ ಮನೆಗೆ ಬಂದವಳಿಗೆ ಸಣ್ಣದಾಗಿ ತಲೆ ಸುತ್ತಿದ್ದಂತೆ ಭಾವ. 2 ದಿನದಿಂದ ಹೆಚ್ಚಾಗಿ ಕಾಡುವ ಆಯಾಸ ತಿಂಗಳು ತಪ್ಪಿದ್ದು ಅವಳ ಗಮನಕ್ಕೆ ಬಂದಿತ್ತು. ಆದರೂ ಅದರ ಬಗ್ಗೆ ಯೋಚಿಸದೆ ಸುಮ್ಮನಾಗುತ್ತಿದ್ದಳು. ಈ ವಿಷಯದ ಬಗ್ಗೆ ಅತ್ತೆಯ ಬಳಿ ಮಾತನಾಡಲು ಯಾವುದೋ ಒಂದು ರೀತಿಯ ಹಿಂಜರಿಕೆ, ಗಂಡನ ಬಳಿ ಹೇಳಲು ಯಾವುದೋ ಒಂದು ಸಂಕೋಚ. ಟೀ ಮಾಡಿ ಲೋಟಕ್ಕೆ ಬಿಡುವಾಗಲೇ ಅತಿಯಾಗಿ ಸೆಲೆಸುತ್ತು ಬಂದಿತ್ತು. ಕಣ್ಣಿಗೆ ಕತ್ತಲ ಆವರಿಸಿ ರೊಪ್ಪೆಂದು ಕೆಳಗೆ ಬಿದ್ದಳು. ಲೋಟ ಬಿದ್ದ ಶಬ್ದಕ್ಕೆ ಮಧು ಎಂದರು ವಿದ್ಯಾ. ಸೊಸೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಸುಮ್ಮನಾದ ವಿದ್ಯಾ. 10 ನಿಮಿಷವಾದರೂ ಅಡುಗೆ ಮನೆಯಿಂದ ಹೊರಬಂದ ಸೊಸೆಯನ್ನು ಅರಸುತ್ತಾ ಬಂದಾಗ ಕಂಡಿದ್ದು ಕೆಳಗೆ ಬಿದ್ದ ಸೊಸೆ. ಆತಂಕದಿಂದ ಮಧು ಮಧು ಎಂದು ಅವಳ ಕೆನ್ನೆ ತಟ್ಟಿದರು. ಭಯದಿಂದ ರೀ ಬನ್ನಿ ಇಲ್ಲಿ, ಮಧು ಮಧು ಇನ್ನೊಮ್ಮೆ ಕೆನ್ನೆ ತಟ್ಟಿದರು. ಹೆಂಡತಿಯ ಆತಂಕದ ದನಿಗೆ ಏನಾಯ್ತು ವಿದ್ಯಾ ಎಂದು ಬಂದ ಸತ್ಯಪ್ರಕಾಶ್ಗೆ ಕಂಡಿದ್ದು ಸೊಸೆಯನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ಮಧು ಎಂದು ಭೀತಿಯಿಂದ ಅವಳ ಕೆನ್ನೆ ತಟ್ಟುತ್ತಿದ್ದ ಮಡದಿ. ವಿದ್ಯಾ ಮಧುಗೆ ಏನಾಯಿತು ಎಂದು ಲೋಟದಲ್ಲಿ ನೀರು ತೆಗೆದುಕೊಂಡು ಬಂದು ಸೊಸೆಯ ಮುಖದ ಮೇಲೆ ಚಿಮುಕಿಸಿದರು. ತನ್ನ ಮುಖದ ಮೇಲೆ ಬಿದ್ದ ನೀರಿಗೆ ನಿಧಾನವಾಗಿ ತನ್ನ ಕಣ್ಣು ಬಿಟ್ಟವಳಿಗೆ ಅರಿವಾಗಿದ್ದು ತಾನಿರುವುದು ಅತ್ತೆಯ ಮಡಿಲಿನಲ್ಲಿ ಎಂದು. ನಿಧಾನವಾಗಿ ಅವಳ ಭುಜವಿಡಿದು ಸೋಫಾದ ಮೇಲೆ ಕೂರಿಸಿದರು ವಿದ್ಯಾ. ಅನು, ಒಂದು ಲೋಟ ನೀರು ತೆಗೆದುಕೊಂಡು ಬಾ ಎಂದು ತನ್ನ ಸೆರಗಿನ ತುದಿಯಿಂದ ಅವಳ ಮುಖ ಒರೆಸಿದರು ಅತಿ ವಿನಯವಾಗಿ. ಮಧು, ಏನಾಗುತ್ತಿದೆಯಮ್ಮ ಎಂದು ಮಗಳ ತಂದುಕೊಟ್ಟ ನೀರನ್ನು ಅವಳ ಕೈಗಿಡಿ ತಾವೇ ಕುಡಿಸಿದರು. ಅತ್ತೆಯ ಈ ರೀತಿ ಕಾಳಜಿಗೆ ಹೃದಯ ತುಂಬಿ ಬಂತು ಮಧುಗೆ. ಈ ಸೂರ್ಯ ಎಲ್ಲಿ ಹೋಗಿದ್ದಾನೆ? ವಾರದಲ್ಲಿ 1 ದಿನ ರಜೆ, ಇಂದಾದರೂ ಮನೆಯಲ್ಲಿರಬಾರದೆ ಅವನು? ಬೆಳಗ್ಗೆಯೇ ಎಲ್ಲಿಗೋ ಹೊರಟು ಹೋಗಿದ್ದಾನೆ, ಆಸ್ಪತ್ರೆಗೂ ಹೋಗಿಲ್ಲ. ಮನೆ ಮಂದಿ ಜೊತೆ 1 ದಿನವಾದರೂ ಕಳೆಯಲು ಕಷ್ಟವೇ ಅವನಿಗೆ? ಫೋನ್ ಬೇರೆ ಸ್ವಿಚ್ ಆಫ್ ಬರುತ್ತಿದೆ. ಮಧು, ಈಗ ಏನಾಗುತ್ತಿದೆ ಅಮ್ಮ? ಸಂಜಯನ ಮನೆಗೆ ಬರಲು ಹೇಳಲಾ? ಅವನು ಬಂದು ನಿನ್ನ ನೋಡುತ್ತಾನೆ ಎಂದು ಸೊಸೆಯ ಬಹಳ ಕಾಳಜಿಯಿಂದ ಕೇಳಿದರು ಸತ್ಯಪ್ರಕಾಶ್. ಏನೂ ಬೇಡ ಮಾವ, ಈಗ ಏನು ತಲೆ
ಒಪ್ಪುತ್ತಾ ಇಲ್ಲ. ಸ್ವಲ್ಪ ಗಲಿಬಿಲಿಯಿಂದ ಹೇಳಿದಳು. ಸೊಸೆಯ ಕತ್ತು ಮತ್ತು ಹಣೆ ಮುಟ್ಟಿ ನೋಡಿದ ವಿದ್ಯಾಗೆ ಖಚಿತವಾಗಿತ್ತು ಜ್ವರ ಬಂದು ತಲೆ ಸುತ್ತು ಬಂದು ಬಿದ್ದಿಲ್ಲ ಎಂದು. ಅವನಿಗೆ ಬೈದು ಏನು ಪ್ರಯೋಜನ? ಇವಳು ಕೂಡ ಸರಿಯಾಗಿದ್ದಾಳೆ. ಕಂತೆಗೆ ತಕ್ಕ ಬಂತೆಯಾಗೆ. ಎಷ್ಟೋ ಹೆಣ್ಣು ಮಕ್ಕಳು ನನಗಾಗಿ ನನ್ನ ಗಂಡ ಸಮಯ ಕೊಡುವುದಿಲ್ಲ ಎಂದು ದೊಡ್ಡ ಜಗಳನೇ ಮಾಡುತ್ತಾರೆ. ಇವಳು ಮಾತ್ರ ಗಂಡ ಹೊರಗಡೆ ಹೋಗುತ್ತೀನಿ ಎಂದರೆ ಏನೂ ಪ್ರಶ್ನೆ ಮಾಡದೆ ಕಳುಹಿಸಿಕೊಡುತ್ತಾಳೆ. ನನ್ನ ಹೆಂಡತಿ ನನ್ನ ಏನೂ ಪ್ರಶ್ನೆ ಮಾಡುವುದಿಲ್ಲವೆಂದು ಅವನು ಕೂಡ ಹಾಗೆ ನಡೆದುಕೊಳ್ಳುತ್ತಾನೆ ಎಂದರು. ಸೊಸೆಯ ಮೇಲೆ ಅಪದಾಸುತ್ತಾ ಬರೀ ಮಗನಿಗೆ ಬೈದರೆ ಸಾಲದು, ಸೊಸೆಯ ತಪ್ಪು ಇದೆ ಎಂಬ ದಾಟಿಯಲ್ಲಿ. ನನ್ನ ಸೊಸೆ ಇಷ್ಟು ಓದಿದ್ದರು, ಕೆಲಸದಲ್ಲಿದ್ದರು, ಬೆಂಗಳೂರಿನಲ್ಲಿ ಬೆಳೆದಿದ್ದರು, ಗಂಡನನ್ನ ದಂಡಿಸುವುದಿಲ್ಲವೆಂಬ ನಡೆಯೇ ಅತ್ಯಂತ ಸೋಜಿಗ. ಇಷ್ಟು ಸುಲಭವಾಗಿ ಎಲ್ಲವನ್ನು ಹೊಂದಿಕೊಳ್ಳುವ ಸೊಸೆಯ ನಡಿಗೆ. ಮಧು, ಸೂರ್ಯ ಎಲ್ಲಿ ಹೋಗುತ್ತೀನಿ ಎಂದು ನಿನಗಾಗಿ ಹೇಳಿದ್ದಾನಾ ಎಂದರು ಸತ್ಯಪ್ರಕಾಶ್. ಎಂದು ಕೂಡ ತನ್ನ ಮಗ ಮನೆಯಲ್ಲಿ ತಿಳಿಸದೆ ಹೋಗುವನಲ್ಲ, ಹಾಗಾಗಿ. ಇಲ್ಲ ಮಾವ, ಯಾವುದೋ ಕೆಲಸವಿದೆ, ಬರುವುದು ತಡವಾಗಬಹುದು ಎಂದು ಮಾತ್ರ ಹೇಳಿದ್ದರು. ಅವರು ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ಅವಳ ಬಳಿ. ಮಧು, ಬಾ, ಸ್ವಲ್ಪ ಹೊತ್ತು ಮಲಗು ಎಂದು ಅವಳ ರೂಮ್ನವರೆಗೂ ಬಂದು ಮಂಚದ ಮೇಲೆ ಕೂರಿಸಿ, ಮಧು, ತಿಂಗಳು ತಪ್ಪಿದೆಯಾ ಎಂದರು ವಿದ್ಯಾ. ಈ ನಡುವೆ ತನ್ನ ಸೊಸೆ ದಿನಾ ದೇವರ ಮನೆಗೆ ಹೋಗುವುದು ನೋಡಿದ್ದರು, ಹಾಗಾಗಿ ಅವರ ಅನುಭವದ ಕಣ್ಣಿಗೆ ಕಂಡಿದ್ದನ್ನ ಕೇಳಿದರು. ಹ್ಞೂ ಅತ್ತೆ. ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಕುಳಿತಳು, ತಲೆ ಬಗ್ಗಿಸುತ್ತಾ. ಮಧು, ನನಗೆ ತಿಳಿದಿರೋ ಪ್ರಕಾರ ನೀನು ಬಸುರಿಯಾಗಿದ್ದೀಯಾ ಎನಿಸುತ್ತದೆ. ಯಾವುದಕ್ಕೂ ಸೂರ್ಯ ಬರಲಿ, ಒಮ್ಮೆ ಪರೀಕ್ಷಿಸಿ ಬಿಡೋಣ, ಸರಿನಾ ಎಂದರು. ಸೊಸೆ ತಲೆ ಸವರುತ್ತಾ ಸರಿ ಎಂದು ತಲೆ ಅಲ್ಲಾಡಿಸಿದಳು. ಮಧು, ನೀನು ಯಾಕೆ ಹೀಗೆ? ನನ್ನ ಮಗ ನಿನಗೆ ಸಮಯ ಕೊಡಲ್ಲ, ಎಲ್ಲೂ ಹೊರಗಡೆ ಕರೆದುಕೊಂಡು ಹೋಗಲ್ಲ ಎಂದು ನಿನಗೆ ಅವನ ಮೇಲೆ ಬೇಸರವಾಗಲಿ ಕೋಪವಾಗಲಿ ಬರೋದಿಲ್ಲವಾ ಅವಳು ಎಂದು ತನ್ನ ಮಗನ ಜೊತೆ ದನಿ ಎತ್ತರಿಸಿ ಮಾತನಾಡಿದ್ದು ಕಂಡೇ ಇಲ್ಲ ವಿದ್ಯಾ. ಆದ್ದರಿಂದ ಅವಳ ಸ್ವಭಾವ ತಿಳಿಯುವ ಇರಾದೆಯಿಂದ ಕೇಳಿದರು ವಿದ್ಯಾ. ಅತ್ತೆ, ಅವರು ಮಾಡುತ್ತಿರೋ ಕೆಲಸ ಯಾವುದು ಹೇಳಿ? ವೈದ್ಯ. ಎಲ್ಲರೂ ವೈದ್ಯೋ ನಾರಾಯಣ ಹರಿ ಎನ್ನುತ್ತಾರೆ. ನನಗೆ ಹೆಮ್ಮೆ ಇದೆ ನನ್ನ ಗಂಡ ಡಾಕ್ಟರ್ ಎಂದು. ಸಮಯ ಸಿಕ್ಕಿದ ತಕ್ಷಣ ನನ್ನ ಹೊರಗಡೆ ಕರೆದುಕೊಂಡು ಹೋಗುತ್ತೀನಿ ಎಂದು ಹೇಳಿದ್ದಾರೆ. ಅವರ ಹೃದಯದಲ್ಲಿ ನನಗಾಗಿ ಪ್ರೀತಿ ಇದೆಯಲ್ಲ, ಅದೇ ಸಾಕು ಅತ್ತೆ ನನಗೆ ಎಂದಳು. ಅವಳು ಮೊದಲೇ ಈ ಕುಟುಂಬ ಪ್ರೀತಿಗೆ ಸಂತೃಪ್ತಿಯಾಗಿದ್ದಳು. ಬರಗಾಲದಲ್ಲಿ ಬಾಯಿ ಒಣಗಿದವರಿಗೆ ಮಡಿಗೆ ತುಂಬ ನೀರು ಸಿಕ್ಕಿರುವಾಗ ಮೃಷ್ಟಾನ್ನದ ಆಸೆ ಇರುವುದಿಲ್ಲ. ಸ್ವಲ್ಪ ಹೊತ್ತು ಮಲಗು, ನಾನೇ ಅಡುಗೆ ಮಾಡಿ ಎಬ್ಬಿಸುತ್ತೀನಿ ಎಂದು ಅವಳು ಬೇಡವೆಂದರೂ ಬಲವಂತ ಮಾಡಿ ಅವಳನ್ನು ಮಲಗಿಸಿ ಬಂದರು ವಿದ್ಯಾ. ನಯವಾಗಿ ತನ್ನ ಒಡಲನ್ನು ಸವರಿ, ನಾನು ಅಮ್ಮನಾಗುತ್ತಿದ್ದೇನಾ ಎಂದುಕೊಂಡವಳಿಗೆ ಮೈಮನವೆಲ್ಲ ರೋಮಾಂಚನವಾಯಿತು. ಭ್ರಾತೃತ್ವ ಲಜ್ಜೆ ಅವಳ ಮುಖವನ್ನು ಅತಿ ಸುಂದರವಾಗಿಸಿತ್ತು. ಇಂದು ಮನಕ್ಕೆ ಉದ್ಭವಿಸಿದ ಆನಂದವನ್ನು ಯಾರ ಬಳಿ ಹೇಳಿಕೊಳ್ಳಲಾಗದೆ ಪುಸ್ತಕವಿಡಿದು ಕುಳಿತಳು. ಅಂಕಿತಾಳೊಂದಿಗೆ ಮಾತನಾಡಿ ಹೊರಬಂದ ಸೂರ್ಯನಿಗೆ ಎದುರಾದರು ವೀರಭದ್ರ. ಸೂರ್ಯ, ಹೇಗಿದ್ದಾಳೆ ಅಂಕಿತಾ? ಅವಳು ನಿನ್ನ ಜೊತೆ ಮಾತನಾಡಿದ್ಲಾ, ಊಟ ಮಾಡಿದ್ಲಾ ಎಂದು ಒಂದೇ ಉಸಿರಿಗೆ ಕೇಳಿ ಮಗಳ ರೂಮ್ ಕಡೆ ನೋಡಿದರು. ಅಂಕಲ್, ಸಮಾಧಾನ, ನಾನು ಅವಳ ಜೊತೆ ಮಾತನಾಡಿದ್ದೆ. ಈಗ ಅವಳು ಮಾನಸಿಕವಾಗಿ ತುಂಬ ನೊಂದಿದ್ದಾಳೆ ಅಷ್ಟೇ. ಅವಳಿಗೆ ಯಾವುದೇ ತರಹ ಮಾತ್ರೆ ಮದ್ದಿನ ಅವಶ್ಯಕತೆ ಇಲ್ಲ. ಅವಳಿಗೆ ಬೇಕಾಗಿರುವುದು ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ ಅಷ್ಟೇ. ಅವಳನ್ನು ಎಂದು ಒಂಟಿಯಾಗಿ ಬಿಡಬೇಡಿ. ಎಲ್ಲರೂ ಅವಳೊಂದಿಗೆ ನಗುನಗುತ್ತಾ ಮಾತನಾಡಿ, ನಿನ್ನ ಜೀವನ ಈ ರೀತಿಯಾಗಿ ಹೋಯಿತು ಎಂದು ಅವಳ ಮುಂದೆ ಕಣ್ಣೀರು ಹಾಕುತ್ತಾ ಕೂರಬೇಡಿ. ನೀವು ನೊಂದುಕೊಂಡಷ್ಟು ಅವಳು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾಳೆ. ಆದಷ್ಟು ಅವಳಿಗೆ ಯಾವುದಾದರೂ ಕೆಲಸದಲ್ಲಿ ಮಗ್ನಳಾಗುವ ಹಾಗೆ ಮಾಡಿ, ಮತ್ತೆ ಎಲ್ಲಿಗಾದರೂ ಹೊರಗಡೆ ಕರೆದುಕೊಂಡು ಹೋಗಿ. ಪ್ರಕೃತಿ ಮುಂದೆ ಮನಸ್ಸಿನ ನೋವು ನಗನಾಣ್ಯವಾಗುವುದು. ಆದಷ್ಟು ಅವಳಿಗೆ ಬದುಕಲು ಸ್ಫೂರ್ತಿ ತುಂಬುವಂತಹ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನು ಓದುವಂತೆ ಮಾಡಿ. ಅವಳಿಗೆ ಯಾವುದಾದರೂ ಕಲೆ ಮೇಲೆ ಆಸಕ್ತಿ ಇದೆ ಎಂದರೆ, ಪೇಂಟಿಂಗ್, ಡ್ಯಾನ್ಸಿಂಗ್, ಯಾವುದಾದರೂ ಸರಿ, ಅವಳಿಗೆ ಇಷ್ಟವಿರುವುದರಲ್ಲಿ ಮುಂದೆ ಬರೆಯಲು ನೀವು ಸಹಕಾರ ಕೊಡಿ. ಯೋಗ, ಧ್ಯಾನ ಮಾಡಿಸಿ. ಈಗ ಅವಳಿಗೆ ಬೇಕಾಗಿರುವುದು ನೀವು ತುಂಬುವ ವಿಶಾಲ ಹೃದಯದಿಂದ ಅವಳನ್ನು ಸ್ವೀಕರಿಸುವುದು, ಅವಳನ್ನು ಮುಕ್ತ ಮನಸ್ಸಿನಿಂದ ಮೊದಲ ಅಂಕಿತನಂತೆ ಕಾಣುವುದು. ಖಿನ್ನತೆ ಎನ್ನುವುದು ಕಣ್ಣಿಗೆ ಕಾಣದ ಮನಸ್ಸನ್ನು ಮತ್ತು ದೇಹವನ್ನು ತೀವ್ರ ಘಾಸಿಗೊಳಿಸುವ ರೋಗ. ನಾನು 2 ದಿನ ಬಿಟ್ಟು ಮತ್ತೆ ಬರುತ್ತೇನೆ ಅಂಕಲ್. ಯಾವುದಕ್ಕೂ ಒಮ್ಮೆ ECT ಮಾಡಿಸೋಣ. ಸರಿ ಅಂಕಲ್, ನಾನು ಹೊರಡುತ್ತೇನೆ ಎಂದು ಹೊರಡಲು ತಯಾರಾದ ಸೂರ್ಯನನ್ನು ತಡೆದರು ವೀರಭದ್ರ. ಸೂರ್ಯ, ಇವತ್ತು ಇಲ್ಲೇ ಉಳಿದುಕೋ, ನಾಳೆ ಹೊರಡುವಂತೆ. ಕತ್ತಲಾಗಿದೆ, ನಾನು ಇವತ್ತು ನಿನ್ನ ಕಳುಹಿಸುವುದಿಲ್ಲ, ಇಂದು ಮನೆಯಲ್ಲೇ ಇರು ಎಂದು ಅವನ ಒತ್ತಾಯಿಸಿದರು ವೀರಭದ್ರ. ಇಲ್ಲ ಅಂಕಲ್, ನಾನು ಮನೆಯಲ್ಲಿ ಹೇಳಿ ಬಂದಿಲ್ಲ, ಎಲ್ಲರೂ ಗಾಬರಿಯಾಗುತ್ತಾರೆ, ನಾನು ಹೊರಡುತ್ತೇನೆ. ಸೂರ್ಯ, ಬೇಡಪ್ಪ, ಇವತ್ತೊಂದು ದಿನ ಇಲ್ಲೇ ಉಳಿದುಕೋ, ನಾಳೆ ಬೆಳಗ್ಗೆಯೇ ಹೊರಡುವಂತೆ. ಹಿಡಿದ ಪಟ್ಟು ಬಿಡದೆ ಅವನನ್ನು ಹೋಗದಂತೆ ಒತ್ತಾಯಿಸಿದರು ವೀರಭದ್ರ. ಅವರ ಒತ್ತಾಯದ ಮೇರೆಗೆ ಒಲ್ಲದ ಮನಸ್ಸಿನಲ್ಲಿಯೇ ಉಳಿದುಕೊಳ್ಳಲು ಸಮ್ಮತಿಸಿದ. ಸರಿ, ನಾನು ಮನೆಗೆ ಫೋನ್ ಮಾಡುತ್ತೇನೆ ಎಂದು ಹೊರಬಂದು ಮಧು ನಂಬರ್ಗೆ ಫೋನ್ ಮಾಡಿದ. ಅವಳ ಫೋನ್ ಬೆಳಗ್ಗೆಯಿಂದ ಅಡುಗೆ ಮನೆಯಲ್ಲಿಯೇ ಬಿದ್ದಿತ್ತು. ಸೊಸೆಯ ಫೋನ್ ನೋಡಿದ ವಿದ್ಯಾರ ಮುಖದಲ್ಲಿ ಸಣ್ಣ ಕಿರುನಗೆ ಅರಳಿಸಿದರು.
ಹಲೋ ಎಂಬ ಅಮ್ಮನ ಧ್ವನಿಗೆ ಆಶ್ಚರ್ಯದಿಂದ ಹಲೋ ಅಮ್ಮ ಎಂದ. ಎಲ್ಲೋ ಇದ್ದೀಯಾ? ಬೆಳಗ್ಗೆಯಿಂದ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿದೆ. ಎಲ್ಲಿಗೆ ಹೋಗಿದ್ದೀಯಾ? ಮನೆಯಲ್ಲಿ ತಿಳಿಸಿ ಹೋಗಬೇಕೆಂಬ ಜ್ಞಾನವಿಲ್ಲವಾ ಸೂರ್ಯ ನಿನಗೆ? ನಾವು ಏನು ತಿಳಿದುಕೊಳ್ಳಬೇಕು ನೀನು ಎಲ್ಲಿಗೆ ಹೋಗಿದ್ದೀಯಾ ಎಂದು? ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿನಗೆ. ಒಂದೇ ಸಮನೆ ನನ್ನ ಮಾತು ಕೇಳದೆ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದ ಅಮ್ಮನ ಮಾತಿಗೆ ಅಮ್ಮ ಸಾಕು, ನಾನು ಮುಖ್ಯವಾದ ಕೆಲಸದ ಮೇಲೆಗೆ ಹೊರಗಡೆ ಬಂದಿದ್ದೆ. ಇಂದು ಮನೆಗೆ ಬರೋಕ್ಕಾಗೋದಿಲ್ಲ. ಅದನ್ನು ಹೇಳೋದಕ್ಕೆ ಫೋನ್ ಮಾಡಿದ್ದು. ನಾಳೆ ಬೆಳಗ್ಗೆ ಮನೆಯಲ್ಲಿರುತ್ತೇನೆ. ಹೌದು, ನಿನ್ನ ಸೊಸೆಯಲ್ಲಿ ಅವಳ ಫೋನ್ ನೀನು ತೆಗೆದುಕೊಂಡಿದ್ದೀಯಾ? ಅತ್ತಿಗೆ ನಾದಿನಿ ಜಗದ ಪರಿವೇ ಇಲ್ಲದೆ ಮಾತಿನಲ್ಲಿ ಮುಳುಗಿ ಹೋಗಿದ್ದಾರಾ? ನನ್ನ ಹೆಂಡತಿ ಕೈಗೆ ಫೋನ್ ಕೊಡು ಎನ್ನಲಾಗದೆ ಪರೋಕ್ಷವಾಗಿ ಕೇಳಿದ ಪರಿಗೆ, ನಿನ್ನ ಹೆಂಡತಿ ಮಾತನಾಡುವವಳು. ಅವಳು ಪಟಪಟನೆ ಮಾತನಾಡೋದನ್ನು ನೋಡಿ ದಿನ ನನ್ನ ಪಾಲಿಗೆ ವಿಸ್ಮಯ ಕಣೋ. ಅವಳು ರೂಮಿನಲ್ಲಿದ್ದಾಳೆ, ಕೊಡಲಾ ಎಂದರು ವಿದ್ಯಾ. ಬೇಡ ಬಿಡಮ್ಮ, ಸರಿ ನಾನು ಫೋನ್ ಕಟ್ ಮಾಡುತ್ತೇನೆ ಎಂದು ಕರೆ ತುಂಡರಿಸಿದ. ಈ ಹುಡುಗಿ ಮೊಬೈಲ್ ಜೊತೆ ಇಟ್ಟುಕೊಳ್ಳುವುದಿಲ್ಲ. ಅದೇನು ಓದುತ್ತಾಳೋ? ಈಗಿನ ಕಾಲದ ಹುಡುಗಿಯರು ಒಂದು ಕ್ಷಣ ಕೈಯಲ್ಲಿ ಮೊಬೈಲ್ ಇಂದ ಎಂದರೆ ನೀರಿನಿಂದ ಹೊರತೆಗೆದ ಮೀನಿನ ಹಾಗೆ ವಿಲವಿಲ ಎಂದು ಒದ್ದಾಡುತ್ತಾರೆ ಎಂದು ಸೊಸೆಯ ರೂಮ್ಗೆ ಬಂದವರಿಗೆ ಕಂಡಿದ್ದು. ಪುಸ್ತಕ ಹಿಡಿದು ಅದರಲ್ಲಿ ಮುಳುಗಿ ಹೋಗಿದ್ದ ಮಧು ಎಂದ ಅತ್ತೆಯ ದನಿಗೆ, ಅತ್ತೆ ಎಂದು ಪುಸ್ತಕ ಮಡಚಿಟ್ಟು ಎದ್ದು ನಿಂತಳು. ತಗೋ ಮೊಬೈಲ್, ಅಡುಗೆ ಮನೆಯಲ್ಲೇ ಇಟ್ಟು ಬಂದಿದ್ದೀಯಾ? ಸೂರ್ಯ ಫೋನ್ ಮಾಡಿದ್ದ. ಯಾವುದೋ ಕೆಲಸವಿದೆ ಅಂತೆ. ಅವನು ಇವತ್ತು ಬರೋದಿಲ್ಲವಂತೆ, ನಾಳೆ ಬರುತ್ತಾನಂತೆ. ಫೋನ್ ಮಾಡಿ ಮಾತನಾಡು ಎಂದು ಮೊಬೈಲ್ ಕೈಗಿಟ್ಟರು ವಿದ್ಯಾ. ಸರಿ ಅತ್ತೆ ಎಂದು ಗಂಡನಿಗೆ ಫೋನ್ ಮಾಡಬೇಕೆನ್ನುವಾಗಲೇ ವಿನುತಾ ಕರೆ ಮಾಡಿದ್ದಳು ಮಧುಗೆ. ವಿನುತಾ ಕರೆ ನೋಡಿದ ಮಧುಗೆ ಆಶ್ಚರ್ಯ. ಇದೇನಪ್ಪ, ಅತ್ತಿಗೆ ನನಗೆ ಫೋನ್ ಮಾಡುತ್ತಿದ್ದಾರೆ ಎಂದು ಅಚ್ಚರಿಯಿಂದಲೇ ಕಿವಿಗಿರಿಸಿಕೊಂಡಳು. ಹಲೋ, ಹೇಗಿದ್ದೀಯಾ ಮಧು ಎಂದು ಕುಶಲೋಪರಿಯಿಂದ ವಿಚಾರಿಸಿದ. ವಿನುತಾಳ ನಡೆಗೆ ತಿಳಿದು ಹೋಗಿತ್ತು ಮಧುಗೆ ಯಾವುದಾದರೂ ತಲೆ ಕೆಡಿಸುವ ಮಾತು ಹೇಳಲು ಕರೆ ಮಾಡಿದ್ದಾರೆಂದು. ನಾನು ಚೆನ್ನಾಗಿದ್ದೇನೆ ಅತ್ತಿಗೆ, ನೀವು ಹೇಗಿದ್ದೀರಾ? ಈ ನಡುವೆ ನೀವು ನನ್ನ ತುಂಬ ವಿಚಾರಿಸಿಕೊಳ್ಳುತ್ತಿದ್ದೀರಾ. ಏನು ಸಮಾಚಾರ? ನಾನು ಮೊದಲು ಆ ಮನೆಯಲ್ಲಿದ್ದಾಗ ಒಮ್ಮೆಯೂ ವಿಚಾರಿಸಿದ ನೀವು ನಾನು ಮದುವೆಯಾದ ಮೇಲೆ ತುಂಬ ವಿಚಾರಿಸುತ್ತಿದ್ದೀರಾ? ಸ್ವಲ್ಪ ಕೊಂಕು ಬೆರೆಸಿ ಕೇಳಿದಳು ಮಧು. ಈ ವಿನುತಾ ಸುಖ ಸುಮ್ಮನೆ ವಿಚಾರಿಸುವ ಗುಣದವಳಲ್ಲವೆಂದು ಅವಳಿಗೂ ತಿಳಿದಿತ್ತು. ಮಧು, ಯಾಕೋ ನೀನು ತುಂಬ ನೆನಪಾದೆ ಕಣೆ, ಅದಕ್ಕೆ ಫೋನ್ ಮಾಡಿದೆ. ಅಲ್ಲ, ನಿನ್ನ ಗಂಡ ಇಲ್ಲಿಗೆ ಬಂದಿದ್ದಾನೆ, ನೀನು ಬರಬಹುದಿತ್ತು ಅಲ್ವಾ ಎಂದ ವಿನುತಾ ಮಾತಿಗೆ ಬೆರಗಿನಿಂದ. ಅತ್ತಿಗೆ ಏನು ಹೇಳುತ್ತಿದ್ದೀರಾ? ಸೂರ್ಯ ಅಲ್ಲಿದ್ದೀರಾ? ಸುಳ್ಳು ಹೇಳಬೇಡಿ ಕೊಂಚ ಬಿರುಸಾಗಿ ಕೇಳಿದಳು ಮಧು. ಹೌದು ಕಣೆ ಮಧು, ಅಂಕಿತಾಗೆ ಹುಷಾರಿಲ್ಲ ಎಂದು ತಿಳಿದು ನೋಡಿಕೊಂಡು ಹೋಗಲು ಬಂದಿದ್ದಾನೆ. ನಾನು ಮೊದಲೇ ಹೇಳಿದ್ದೆ ಸೂರ್ಯನಿಗೆ ಅಂಕಿತಾ ಮೇಲಿನ ಒಲವಿನ್ನೂ ಆರಿ ಹೋಗಿಲ್ಲವೆಂದು. ಆದರೆ ನೀನು ತಲೆಗೆ ಹಾಕಿಕೊಳ್ಳಲಿಲ್ಲ. ಅವಳು ಇವತ್ತು ಇಲ್ಲೇ ಇರು ಸೂರ್ಯ ಎಂದಿದ್ದಕ್ಕೆ ಇಲ್ಲೇ ಉಳಿದುಕೊಂಡಿದ್ದಾನೆ ಎಂದ ವಿನುತಾ ಮಾತಿಗೆ ಮನದಲ್ಲಿ ಹಾಲಾಹಲದ ಸಂಘರ್ಷವೇ ಇದ್ದಿತು ಮಧುಗೆ. ಅತ್ತಿಗೆ ಎಂದು ಸುಮ್ಮನಾದಳು. ಏನು ಮಾತನಾಡಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಆದರೂ ಈ ವಿನುತಾ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಅತ್ತಿಗೆ, ಸುಳ್ಳು ಹೇಳಬೇಡಿ, ಅವರು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ಎಂದಳು. ತನ್ನ ಗಂಡನನ್ನು ಅತ್ತಿಗೆ ಎಂದಾದರೂ ಬಿಟ್ಟುಕೊಡಲು ಇಚ್ಛಿಸಲಿಲ್ಲ ಮಧು. ನಾನು ಯಾಕೆ ಸುಳ್ಳು ಹೇಳಲಿ ಮಧು, ವಿಡಿಯೋ ಮಾಡಿ ಕಳುಹಿಸುತ್ತೇನೆ ನೋಡು ಎಂದು ಕರೆ ಸ್ಥಗಿತಗೊಳಿಸಿದಳು. ವಿನುತಾಳ ಮಾತಿನಲ್ಲಿ ಯಾವುದೋ ಸುಳ್ಳಿಲ್ಲದಂತೆ ಕಂಡಿತ್ತು ಮಧುಗೆ. ಹಾಗೆಂದು ತನ್ನ ಗಂಡ ದೊಡ್ಡಪ್ಪನ ಮನೆಯಲ್ಲಿರುವುದು ನಂಬುವುದು ಕೂಡ ಕಷ್ಟವಾಗಿತ್ತು. ವಿನುತಾ ಕಳುಹಿಸಿದ ವಿಡಿಯೋ ನೋಡಿದವಳ ಕಂಗಳು ತುಂಬಿ ಬಂತು. ಧನ್ಯವಾದಗಳು ವೀಕ್ಷಕರೇ. ಕತೆ ಮುಂದುವರಿಯುವುದು. ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಧನ್ಯವಾದಗಳು.